ಸಾಯಂಕಾಲದ ಶುಭಾಶಯಗಳು. ಈ ದಿವಸ ನಾವು ತಿರುಗೊಂದ್ಸಾರಿ ಅಪೊಸ್ತಲರ ಕೃತ್ಯದ ಚರ್ಚೆಯಲ್ಲಿ ಭಾಗವಹಿಸುವುದಕ್ಕಾಗಿ ನಾವೆಲ್ಲ ಜೊತೆಯಾಗಿ ಸೇರಿ ಬಂದಿದ್ದೇವೆ. ನೀವು ಸಹ ಈ ಒಂದು ಅನ್ಯೋನ್ಯತೆ ಮತ್ತು ಈ ಒಂದು ಚರ್ಚೆಯಲ್ಲಿ ಭಾಗವಹಿಸ್ತಾ ಇರೋದಕ್ಕಾಗಿ ನಿಮಗೆ ವಂದಿಸ್ತೇವೆ. ನಿಮ್ಮ ಉತ್ಸಾಹ, ಎಸ್ಪೆಷಲಿ ನಿಮ್ಮ ಒಂದು ಪಾರ್ಟಿಸಿಪೇಷನ್ ಏನಿದೆಯಲ್ಲ, ಈ ಒಂದು ಕಮೆಂಟ್ಸ್ನಲ್ಲಿ ನೋಡುವಾಗ ಎಷ್ಟೊಂದು ಆಸಕ್ತಿಯಿಂದ ನೀವು ಭಾಗವಹಿಸ್ತಾ ಇದ್ದೀರಿ. ಅದಕ್ಕಾಗಿ ನಾನು ನಿಮ್ಮನ್ನು ವಂದಿಸ್ತೇನೆ. ಮತ್ತು ವಿಶೇಷವಾಗಿ ನಾನು ತಿರುಗೊಂದು ಸಾರಿ ವಿನಂತಿಸ್ತೇನೆ, ನಾವು ಈ ಚರ್ಚೆ ಆರಂಭಿಸ್ತಾ ಇರುವಂತೆ ನೀವು ಸಹ ಸಕ್ರಿಯವಾಗಿ ಭಾಗವಹಿಸ್ರಿ. ಆ ಪ್ರಶ್ನೆಗಳಿಗೆ ಉತ್ತರ ನೀವು ಕೊಡಬಹುದು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ತಿಳಿಸ್ಬಹುದು. ಓಕೆ, ಅದರ ಜೊತೆಗೆ ನಾವು ಸಾಧ್ಯವಾದರೆ ನಾವು ಅದನ್ನು ರೆಫರ್ ಮಾಡ್ಲಿಕ್ಕೆ ಆಗುವಾಗ ನಾವು ರೆಫರ್ ಮಾಡ್ತೀವಿ. ಇಲ್ಲ ಅಂದರೆ ನಾವು ಓದುವಾಗಲೂ ನಂತರ ಇಟ್ ವಿಲ್ ಬಿ ಅ ವೆರಿ ಯೂಸ್ಫುಲ್ ಥಿಂಗ್. ಉಳಿದವರು ಕೂಡ ನಿಮ್ಮ ಕಮೆಂಟ್ಸ್ ನೋಡುವಾಗ ಅದು ಖಚಿತವಾಗಿ ಲಾಭದಾಯಕವಾಗ್ತದೆ. ನಾನು ಅನ್ನಿಸ್ತೇನೆ, ಈ ಒಂದು ಲಾಕ್ಡೌನ್ನಲ್ಲಿ ಎಲ್ಲರೂ ನೀವು ಲಾಕ್ಡೌನ್ ಆತ್ಮಿಕವಾಗಿ ಆಗಿಲ್ಲ ಅಂತ ನಾನು ನೆನೆಸ್ತೇನೆ. ನೀವು ಆತ್ಮಿಕವಾಗಿ ಬೆಳೆಯುವುದಕ್ಕಾಗಿ ನಾವು ಅನೇಕ ವಿಷಯಗಳನ್ನ ಮಾಡ್ತಾ ಇದ್ದೇವೆ. ಮುಖ್ಯವಾಗಿ ಈಗಾಗಲೇ ನೀವು ಕೇಳಿರಬಹುದು, ಬೆಳಿಗ್ಗೆ 11 ಗಂಟೆಯಿಂದ ಬೈಬಲ್ ಸ್ಟಡಿ ನಡೀತಾ ಇದೆ. ಸೊ ಆ ಬೈಬಲ್ ಸ್ಟಡಿ 11 ಗಂಟೆಯಿಂದ ಎಷ್ಟೊಂದು ಜನ ಭಾಗವಹಿಸ್ತಾ ಇದ್ದೀರಾ ನೀವು. ನಾವು ನಿಜವಾಗ್ಲೂ ನಿಮಗೆ ಕೃತಜ್ಞತೆ ಸಲ್ಲಿಸ್ತೇವೆ. ಈ ಒಂದು ಕಾರ್ಯವನ್ನು ನೀವು ಪ್ರೋತ್ಸಾಹಿಸ್ತಾ ಇರೋದಕ್ಕಾಗಿ ನಿಮಗೆ ಹೃದಯಪೂರ್ವಕವಾಗಿ ನಾವು ವಂದಿಸ್ತೇವೆ. ಮತ್ತು ಇವತ್ತಿನ ಈ ಒಂದು ಚರ್ಚೆಯನ್ನು ಕೂಡ ನೀವು ಭಾಗವಹಿಸ್ತಾ ಇರುವಂತೆ ನಾವು ಪ್ರೋತ್ಸಾಹಿಸುವಂಥ ವಿಷಯ ಏನಂದರೆ, ನಿಮ್ಮ ಫೇಸ್ಬುಕ್ನಲ್ಲಿ ಶೇರ್ ಅಂತಿದೆ ನೋಡ್ರಿ, ಕೆಳಗಡೆ ಕಾಣಿಸ್ತಾ ಇದೆಯಲ್ಲ, ಕೆಳಗಡೆ ಶೇರ್ ಅಂತ ಒಂದು ಬರೆದಿರುವಂಥದ್ದಿದೆ. ಅಂದರೆ ಅದು ಹಂಚಿಕೊಳ್ಳುವಂಥದ್ದು ಅದರ ಅರ್ಥ. ಸೊ ನೀವು ಅದನ್ನು ಪ್ರೆಸ್ ಮಾಡಿದರೆ ನಿಮ್ಮ ಸ್ನೇಹಿತರಿಗೆಲ್ಲ ಅದು ಶೇರ್ ಆಗ್ತದೆ. ಅವರು ಕೂಡ ಈ ಒಂದು ಚರ್ಚೆಯಲ್ಲಿ ಭಾಗವಹಿಸಲಿಕ್ಕೆ ಮತ್ತು ಈ ಒಂದು ಚರ್ಚೆಯ ಮುಖಾಂತರ ಅವರಿಗೂ ಆತ್ಮಿಕ ಲಾಭ ಆಗುವುದಕ್ಕಾಗುವಂತೆ ಸಹಾಯವಾಗ್ತದೆ. ಸೊ ನಾನು ರಿಕ್ವೆಸ್ಟ್ ಮಾಡ್ತೀನಿ, ನೀವು ಈ ಒಂದು ಚರ್ಚೆಯಲ್ಲಿ ಭಾಗವಹಿಸುವಂಥದ್ದಷ್ಟೇ ಅಲ್ಲ, ಈ ಚರ್ಚೆ ಇತರರಿಗೆ ಆಶೀರ್ವಾದ ಆಗುವಂತೆ ನೀವು ಶೇರ್ ಮಾಡಲಿಕ್ಕೆ ನಾನು ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತೀನಿ. ಓಕೆ, ಸೊ ಈ ದಿವಸ ನಮ್ಮ ಪ್ಯಾನೆಲ್ ಈಗಾಗಲೇ ನೀವು ಎಲ್ಲ ಮುಖ ಪರಿಚಯ ಆಗ್ತಾ ಇರ್ಬೋದಂತ ನೆನೆಸ್ತೇನೆ. ಅನೇಕರು ನಿಮ್ಗೆ ಗೊತ್ತಿರುವಂತೆ ಪಾಸ್ಟರ್ ಸಂತೋಷ್ ಇದ್ದಾರೆ. ಇವತ್ತು ಅವರ ಹೆಂಡತಿ ಇದ್ದಾರೆ, ನ್ಯಾನ್ಸಿ ಮತ್ತು ಸುಮನ್ ಅಂತನೂ ಕರೀತಾರೆ, ಅವ್ರ ಪ್ರೀತಿ ಭಾಷೆಯೊಳಗೆ. ಓಕೆ, ಸುಮನ್ ಅಂದಾಗಿ ಪೂಜಾ ಇದ್ದಾರೆ. ಪೂಜಾ ಮತ್ಕಟ್ಟಿ ಅವರು ಫಸ್ಟ್ ಟೈಮ್ ನಮ್ಮ ಈ ಒಂದು ಚರ್ಚೆಯಲ್ಲಿ ಭಾಗವಹಿಸ್ತಾ ಇರುವಂಥದ್ದು. ಹ್ಯಾಪಿ ಟು ಹ್ಯಾವ್ ಯು ನಮ್ಮ ಜೊತೆಗಿರುವಂಥ ಸಂತೋಷ. ಮತ್ತು ನಮ್ಮ ಧರ್ಮಪತ್ನಿ ವೀಣಾ ಕೂಡ ಇಲ್ಲಿ ಇದ್ದಾರೆ. ಸೊ ವೆಲ್ಕಮ್ ಆಲ್ ಆಫ್ ಯು. ಓಕೆ, ಸೊ ಈ ದಿವಸದ ಒಂದು ಅಧ್ಯಯನ ಬಹಳ ವಿಶೇಷವಾದದ್ದು. ನಾವು ಆ ಒಂದು ಅಧ್ಯಯನಕ್ಕೆ ಹೋಗೋದಕ್ಕಿಂತ ಮೊದಲು ನಿಮ್ಮ ಒಂದು ಆತ್ಮಿಕ ಜೀವಿತಕ್ಕೆ ಸಂಬಂಧಪಟ್ಟಂತೆ ನೀವು ಯೇಸು ಸ್ವಾಮಿಯನ್ನ ನಂಬಿ ಹಿಂಬಾಲಿಸುವಂಥ ಒಂದು ಸಮಯ ಆದಾಗ, ಓಕೆ, ನಿಮಗೆ ಒಂದು ವೇಳೆ ಫಸ್ಟ್ ನಿಮ್ಮ ಸ್ವಂತ ಬೈಬಲ್, ಪರ್ಸನಲ್ ಸ್ವಂತ ಬೈಬಲ್ ಯಾರು ಕೊಟ್ರು? ನೆನಪಿದೆಯಾ? ಯೋಚನೆ ಮಾಡ್ರಿ. ಓಕೆ, ಪ್ಲೀಸ್ ಆನ್ಸರ್. ಕ್ಲೋಸ್ ಮೈಕ್ ಸ್ವಲ್ಪ ಕ್ಲೋಸ್ ಹಿಡಿದು ಮಾತಾಡ್ಬೇಕು. ಯಾ, ಓಕೆ ಓಕೆ. ಆ ಆಂಟಿ ಅವ್ರ ಹೆಸರು ಹೇಳ್ಬೋದಾ? ಎಸ್ತರ್ ಆಂಟಿ. ಎಸ್ತರ್ ಆಂಟಿ ಗೇವ್ ಯು ಬೈಬಲ್. ಓಕೆ, ನ್ಯಾನ್ಸಿ? ನಾನು ಸ್ಟಾರ್ಟಿಂಗ್ ಬೆರಳು ಬೇಕಾದ್ರೆ ನಮ್ಮ ಮಮ್ಮಿ ನಂಗೆ ಗಿಫ್ಟ್ ಕೊಟ್ಟಿದ್ರು. ಓಕೆ, ನ್ಯಾನ್ಸಿ ಅವ್ರ ತಾಯಿ ಕೊಟ್ಟಿದ್ದಾರೆ. ಓಕೆ, ಗ್ರೇಟ್. For me, one of the evangelists who was a teacher, Mr. Mohan Panda, Oriya Brahmin believer. He was like a teacher in the school. Okay. And same school we were working, so he gave me the complete Bible. Wow. ನನಗೆ ಅಗೇನ್ ತಾಯಿನೇ ಕೊಟ್ಟದ್ದು. ಬಟ್ ದ ಬೈಬಲ್ ವಾಸ್ ಸ್ಕೋಫೀಲ್ಡ್ ರೆಫರೆನ್ಸ್ ಬೈಬಲ್. ಓಕೆ, ಸೊ ಅದು ಫುಲ್ ಈಗ ಆ್ಯಕ್ಚುಲಿ ಇಟ್ಸ್ ದೇರ್ ಆನ್ ಮೈ ರ್ಯಾಕ್. ಯಾಕಂದ್ರೆ ಈಗ ನಾನು ಬೇರೆ ಬೇರೆ ವರ್ಷ ಯೂಸ್ ಮಾಡ್ತಾ ಇರೋದ್ರಿಂದ ಅದರ ಪೂರ್ತಿ ಏನಾಗ್ಬಿಟ್ಟಿದೆ ಅಂದ್ರೆ ಯೂಸ್ ಆಗಿ ಅದು ಹಿಂಗೆ ಫೋಲ್ಡ್ ಆಗಿ ಫುಲ್ ಎಲ್ಲ ಪೂರ್ತಿ ಅದ್ರ ಬಣ್ಣ ಬದಲಾಗ್ಬಿಟ್ಟಿದೆ. ಭಾಳ ಯೂಸ್ ಮಾಡಿ, ಯಾಕಂದ್ರೆ ಆಲ್ಮೋಸ್ಟ್ 8th ಸ್ಟ್ಯಾಂಡರ್ಡ್ದಿಂದ ಯೂಸ್ ಮಾಡ್ತಾ ಇರೋದು. ನನ್ನ ಸ್ಕೋಫೀಲ್ಡ್ ರೆಫರೆನ್ಸ್ ಬೈಬಲ್ ಐ ವಾಸ್ ಯೂಸಿಂಗ್ ಇನ್ ದ when I was in 8th standard. So full thoroughly used
ಬೈಬಲ್ ಅದ. ಸೋ ಮೆನಿ ಬೈಬಲ್ ಸ್ಟಡೀಸ್, ಸ್ಟೂಡೆಂಟ್ ಬೈಬಲ್ ಸ್ಟಡೀಸ್ನಾಗ, ಕಾಲೇಜ್ ಬೈಬಲ್ ಸ್ಟಡೀಸ್ನಲ್ಲಿ, ಕ್ಯಾಂಪಸ್ ಬೈಬಲ್ ಸ್ಟಡೀಸ್ನಲ್ಲಿ, ಹಾಸ್ಟೆಲ್ ಬೈಬಲ್ ಸ್ಟಡೀಸ್ನಲ್ಲಿ, ದಟ್ ವಾಸ್ ದ ಬೈಬಲ್. ಬೇರೆ ಬೈಬಲ್ ಇದ್ರೂ ಫಸ್ಟ್ ಬೈಬಲ್ ಇಸ್ ರಿಯಲಿ ವೆರಿ ಪ್ರೆಷಿಯಸ್. ಅದು ನಮ್ಮ ಪ್ರತಿದಿನ ಊಟ ಮಾಡೋ ಪ್ಲೇಟ್ ಇದ್ದಂಗೆ. ಕೆಲವರಿಗೆ ಫೇವರೇಟ್ ಪ್ಲೇಟ್ ಇರ್ತದ. ಈ ಹಾಸ್ಟೆಲ್ನಾಗ ಇದ್ದವ್ರ ಪ್ಲೇಟ್ ಹಿಡ್ಕೊಂಡು ಊಟಕ್ಕೆ ಹೋಗುವಂಗ ನಾವು ವಿ ಹ್ಯಾವ್ ಟು. ಸೊ ಇವತ್ತು ನಾವು ಓದ್ಲಿಕ್ಕಿರುವಂತ ಭಾಗ ಅದು ಅಪೊಸ್ತಲರ ಕೃತ್ಯ 8ನೇ ಅಧ್ಯಾಯ 26ನೇ ವಚನದಿಂದ ನಾವು 40ನೇ ವಚನದವರೆಗೆ ನೋಡ್ಲಿಕ್ಕಿದ್ದೇವೆ. ಇಲ್ಲಿ ಸ್ವಾರ್ಥಿಕನು ಮತ್ತು ಯೇಸು ಸ್ವಾಮಿಯ ವೆರಿ ಅರ್ಲಿ ಫಾಲೋವರ್. ಓಕೆ, ಯೇಸು ಸ್ವಾಮಿಯ ಹಿಂಬಾಲಕರಲ್ಲಿ ಬಹಳ ಬೇಗನೆ ಯೇಸು ಸ್ವಾಮಿಯನ್ನ ಫಾಲೋ ಮಾಡಿದಂಥ ಶಿಷ್ಯನಾದಂಥ ಫಿಲಿಪ್ಪನ ಕುರಿತು ನೋಡ್ತೇವೆ. ಓಕೆ, ಇವನು ಅನ್ಯರಿಗೆ ಯೇಸು ಸ್ವಾಮಿಯ ಕುರಿತು ಸುವಾರ್ತೆ ಸಾರಿದಂಥ ಸಂದರ್ಭ ಅದು ಮುಖ್ಯವಾಗಿ ಇಥಿಯೋಪಿಯಾ ದೇಶದ ಒಬ್ಬ ಸರ್ಕಾರಿ ಅಧಿಕಾರಿ, ಕಂಚುಕಿ, ಆದರೆ ಅವನೊಬ್ಬ ಟ್ರೆಷರರ್. ಇಥಿಯೋಪಿಯಾ ದೇಶದ ಕ್ಯಾಂಡೇಸ್ ಅನ್ನುವ ಮಹಾರಾಣಿಯ ಒಂದು ಟ್ರೆಷರರ್ ಆಗಿದ್ದ ಅವನು. ಓಕೆ, ಅವನ ಒಂದು ಹುದ್ದೆ ಅಷ್ಟು ದೊಡ್ಡದಾಗಿತ್ತು. ಅವನು ಯೆಶಾಯನ ಪ್ರವಾದನೆ ಗ್ರಂಥವನ್ನು ಓದ್ತಾ ಇದ್ದಾನೆ. ಅದು ಮುಖ್ಯವಾಗಿ 53ನೇ ಅಧ್ಯಾಯ ಓದುತ್ತಾ ಇದ್ದಂಥ ಸಮಯದಲ್ಲಿ ಈ ಒಂದು ಫಿಲಿಪ್ಪನು ಅಲ್ಲಿ ಪ್ರವೇಶಿಸುವಂಥ ಈ ಘಟನೆ ಇದು. ಸೊ ಇದನ್ನು ನಾವು ಓದಿಕೊಳ್ಳೋದಕ್ಕೋಸ್ಕರ ಹೋಗೋಣ. 26ನೇ ವಚನದಿಂದ 40ನೇ ವಚನದವರೆಗೆ. ಸೊ ನಾವು ಮೂರು ವಚನ ಓದಿದ್ರೆ ಐ ಥಿಂಕ್ ವಿ ವಿಲ್ ಬಿ ಏಬಲ್ ಟು ರೀಡ್ ದ ಹೋಲ್ ದಿಸ್ ಒನ್. ಓಕೆ, ಅಪೊಸ್ತಲರ ಕೃತ್ಯ 8ನೇ ಅಧ್ಯಾಯ ಅದರ 26ನೇ ವಚನದಿಂದ. ಓಕೆ, ಅಷ್ಟರಲ್ಲಿ ಕರ್ತನ ದೂತನು ಫಿಲಿಪ್ಪನಿಗೆ, ನೀನು ಎದ್ದು ದಕ್ಷಿಣ ಕಡೆಗೆ ಯೆರೂಸಲೇಮಿನಿಂದ ಗಾಜಾಕ್ಕೆ ಹೋಗುವ ದಾರಿಯಲ್ಲಿ ಹೋಗು, ಅದು ಅಡವಿ ಎಂದು ಹೇಳಿದನು. ಅವನು ಎದ್ದು ಹೊರಟು ಹೋದನು. ಹೋಗುತ್ತಿರುವಾಗ ಐಥಿಯೋಪಿಯಾ ದೇಶದ ಒಬ್ಬ ಮನುಷ್ಯನನ್ನು ಕಂಡನು. ಅವನು ಕಂಚುಕಿಯೂ ಐಥಿಯೋಪ್ಯದವರ ರಾಣಿಯಾಗಿದ್ದ ಕಂದಾಕೆಯ ಕೈ ಕೆಳಗೆ ದೊಡ್ಡ ಅಧಿಕಾರಿಯೂ ಆಕೆಯ ಎಲ್ಲ ಖಜಾನೆಯ ಮೇಲ್ವಿಚಾರಕನೂ ಆಗಿದ್ದನು. ಅವನು ದೇವಾರಾಧನೆಗೋಸ್ಕರ ಯೆರೂಸಲೇಮಿಗೆ ಬಂದು ಹಿಂತಿರುಗಿ ಹೋಗುವಾಗ ತನ್ನ ರಥದಲ್ಲಿ ಕೂತ್ಕೊಂಡು ಯೆಶಾಯ ಪ್ರವಾದಿಯ ಗ್ರಂಥವನ್ನ ಓದುತ್ತಿದ್ದನು. 29ನೇ ವಚನ. ದೇವರಾತ್ಮನು ಫಿಲಿಪ್ಪನಿಗೆ, ನೀನು ಆ ರಥದ ಹತ್ತಿರ ಹೋಗಿ ಅದರ ಸಂಗಡಲೇ ನಡೆ ಎಂದು ಹೇಳಿದನು. ಫಿಲಿಪ್ಪನು ಓಡಿ ಹೋಗಿ ಆ ಮನುಷ್ಯನು ಯೆಶಾಯ ಪ್ರವಾದಿಯ ಗ್ರಂಥವನ್ನು ಓದುತ್ತಿರುವುದನ್ನು ಕೇಳಿ, ಎಲೆ, ನೀನು ಓದುವುದು ನಿನಗೆ ತಿಳಿಯುತ್ತದೋ ಅನ್ನಲು ಅವನು, ಯಾರಾದರೂ ನನಗೆ ಅರ್ಥ ತಿಳಿಸಿಕೊಟ್ಟ ಹೊರತು ಅದು ನನಗೆ ಹೇಗೆ ತಿಳಿದಿತು ಎಂದು ಹೇಳಿ, ನೀನು ರಥವನ್ನು ಹತ್ತಿ ನನ್ನ ಬಳಿಯಲ್ಲಿ ಕೂತುಕೋ ಎಂಬುದಾಗಿ ಫಿಲಿಪ್ಪನನ್ನು ಕೇಳಿಕೊಂಡನು. 32ನೇ ವಚನ. ಅವನು ಓದುತ್ತಿದ್ದ ಶಾಸ್ತ್ರವಚನವು ಯಾವುದೆಂದರೆ, ವಧ್ಯಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿಯಂತೆ ಆತನು ಒಯ್ಯಲ್ಪಟ್ಟನು. ಕುರಿಮರಿಯು ಎಣ್ಣೆ ಕತ್ತರಿಸುವವನ ಮುಂದೆ ಮೌನವಾಗಿರುವಂತೆ ಅವನು ಬಾಯಿ ತೆರೆಯಲೇ ಇಲ್ಲ. ಆತನಿಂದುಂಟಾದ ದಿನಾವಸ್ಥೆಯಲ್ಲಿ ನ್ಯಾಯವೂ ಇಲ್ಲದೆ ಹೋಯಿತು. ಆತನ ಸಕಾಲದವರನ್ನು ಹೇಳತಕ್ಕದ್ದೇನು? ಆತನ ಜೀವವನ್ನು ಭೂಮಿಯ ಮೇಲಿನಿಂದ ತೆಗೆದು ಬಿಟ್ಟರಲ್ಲ ಎಂಬುದೇ. 34th verse. ಕಂಚುಕಿಯು ಈ ವಚನವನ್ನು ಕುರಿತು, ಪ್ರವಾದಿಯು ಇದನ್ನು ಯಾರ ವಿಷಯದಲ್ಲಿ ಹೇಳುತ್ತಿದ್ದಾನೆ? ಆತನ ವಿಷಯದಲ್ಲಿಯೋ ಮತ್ತೊಬ್ಬನ ವಿಷಯದಲ್ಲಿಯೋ ದಯಮಾಡಿ ಹೇಳಬೇಕು ಎಂದು ಫಿಲಿಪ್ಪನನ್ನು ಕೇಳಲು. 35th verse. Then Philip began to speak, starting from his passage of scripture. He told him to the good news about Jesus. As they traveled down the road, they came to a place where there was some water, and the official said, "Here is some water. What is to keep me from being baptized?" The officials ordered the carriage to stop, and both Philip and the officials went down into the water, and Philip baptized him. Verses 39 and 40. When they came up out of the water, the Spirit of the Lord suddenly took Philip away, and the eunuch did not see him again, but went on his way rejoicing. Philip, however, appeared at Azotus,
and traveled about preaching the gospel in all the towns until he reached Caesarea. ಓಕೆ, ಬಹಳ ಒಂದು ರೋಮಾಂಚಕಾರಿಯಾದಂಥ ಒಂದು ಘಟನೆ ಇದು. ಐ ಮೀನ್ ಪ್ರಿಟಿ ಇಂಟ್ರೆಸ್ಟಿಂಗ್ ಸ್ಟೋರಿ ಅಲ್ಲ. ಸೊ ಲೆಟ್ಸ್ ರೀಕಲೆಕ್ಟ್ ಅಂಡ್ ರೀಬಿಲ್ಡ್ ದಿಸ್ ಹೋಲ್ ಸ್ಟೋರಿ ವಿತ್ ನಮ್ಮ ಸ್ವಂತ ಮಾತಿನಲ್ಲಿ, ಓಕೆ, ಇನ್ ಅವರ್ ಓನ್ ವರ್ಡ್ಸ್ ನಾವು ಅದನ್ನು ಲೆಟ್ಸ್ ರೀಬಿಲ್ಡ್ ಇಟ್. ಹೆಂಗೆ ಇದು ಕತೆ? ಇಲ್ಲಿ ಕರ್ತನ ದೂತನ ಫಿಲಿಪ್ಪನನ್ನ ತಿಳಿಸ್ತಾ ಇದ್ದಾನೆ ಏನಂತಂದ್ರೆ, ನೀನು ಯೆರೂಸಲೇಮಿನಿಂದ ಗಾಜಕ್ಕೆ ಹೋಗು ಅಂತ ಹೇಳಿ. ಅಲ್ಲಿ ಅಡವಿಯಲ್ಲಿ ಹೋಗುವಂತ ಸಂದರ್ಭದಲ್ಲಿ ಹೊರಟು ಹೋಗ್ತಾನ. ಆತನ ಮಾತನ್ನು ಕೇಳಿ ಹೋಗುತ್ತಿರುವಾಗ ಐಥಿಯೋಪ್ಯದ ದೇಶದ ಒಬ್ಬ ಮನುಷ್ಯನ ಆತನಿಗೆ ಸಿಗ್ತಾನೆ. ಓಕೆ. ಸೊ ಸಿಕ್ಕಾಗ ಈತನು ಯಾರಂತಂತಂದ್ರೆ, ಈತನ ಕಂಚುಕ್ಕಿ ಐಥಿಯೋಪ್ಯದ ರಾಣಿ ಆಗಿರುವಂತ ಅವಳಿಗೆ ಕೈ ತಳಗ ದೊಡ್ಡ ಅಧಿಕಾರಿ ಆಗಿರ್ತಾನೆ. ಇವ ಆತನ ಕೆಲಸ ಮಾಡುವಂತ ವ್ಯಕ್ತಿ, ಖಜಾಂಚಿ ಆಗಿರುವಂತ ವ್ಯಕ್ತಿ ಆಗಿರ್ತಾನ. ಓಕೆ. ಆತನ ರಥದೊಳಗೆ ಹೋಗ್ತಿರ್ತಾನ. ಹೋಗಬೇಕಾದ್ರೆ ಯೆಶಾಯನು ಬರೆದಂತ ಪ್ರವಾದನೆ ಗ್ರಂಥವನ್ನ ಆತನು ಓದ್ತಿರ್ತಾನ. ಓಕೆ. ಸೊ ಅದ್ ವಚನ ಏನ್ ಹೇಳ್ತೈತೆ ಅಂತ ಇಲ್ಲ ಐತಿ. ಅದಾದ್ಕೂಳೆ ಫಿಲಿಪ್ಪ ಆತನನ್ನು ಕೇಳ್ತಾನ, ನೀ ಓದಿರ್ತಿರುವಂತ ಈ ಒಂದು ವಾಕ್ಯದ ಇದು ನಿನಗೆ ಅರ್ಥ ಆಗಾಕತ್ತೈತೇನೋ ಅಂತಂದು ಹೇಳಿ ಕೇಳ್ತಾನ. ಓಕೆ. ಆಮೇಲೆ ಪೂಜಾ, After traveling down the road, they find a brook of water. Okay. And he says, And what before that, does he do something like he gets into the chariot? he gets into the chariot, close to the chariot, Okay. where the Spirit of God asks him to go close to the chariot. Okay. And after that, they ask him. He asks Philip is asked by the person that can I get baptized by this water? Okay. That which is there. Okay. Okay. And then Bina, what happens? And after the baptism, as it says that eunuch was reading the portion from book of Isaiah. Yeah. And then That is before baptism, after baptism? yeah, before baptism. Okay. Okay. Yeah, before. No, that part was not. That's so fun in Bible study. Yeah. Okay. I thought it is missed. Okay. Okay. Yeah. And then after he says that there is water. Why don't you baptize me? And after the baptism, and he gave orders to stop the chariot and takes the he's given baptism by Philip. And when they came out of the water, the Spirit of the Lord took Philip away from there. And eunuch, he did not see him again. Okay. But still he was rejoicing in his spirit because he understood the scripture, or he was explained the scripture, or he took the baptism. So there is that joy is filled in his heart. Okay. And same time Philip, he goes to the different places, as it is mentioned in the scripture here, that he traveled different places preaching the gospel. Okay. So pretty interesting, journey ಅಲ್ಲ. In fact, ಫಿಲಿಪ್ಪನು ಸೇವೆ ಮಾಡ್ತಾ ಇದ್ದ. Then from there ದೇವರು ಅವನಿಗೆ ಅರಣ್ಯ ಪ್ರದೇಶದಲ್ಲಿ ಗಾಜಾ ರೋಡ್, ಓಕೆ, ಅಲ್ಲಿಗೆ ಹೋಗ್ಲಿಕ್ಕೆ ಹೇಳ್ತಾನೆ. ಈ ಒಬ್ಬ ಅಧಿಕಾರಿ ಪ್ರಯಾಣ ಮಾಡೋದನ್ನು ನೋಡಿ ಆ ಪ್ರಯಾಣದ ಜೊತೆಗೆ ಸೇರುವಂಗೆ ಆಮೇಲೆ ವಾಕ್ಯ ವಿವರಿಸಿ ಅವನು ನಂಬ್ತಾನೆ. ಇನ್ಫ್ಯಾಕ್ಟ್ ಹಿ ಹ್ಯಾಸ್ ಪುಟ್ ಫೇತ್ ಫಾರ್ ಶೂರ್. ಅದಕ್ಕೆ ಅವನು ವಿಧೇಯನೂ ಆಗ್ತಾನೆ, ದೀಕ್ಷಾಸ್ನಾನ. ಅದಾದ್ಮೇಲೆ ಫಿಲಿಪ್ ಇಸ್ ಟೇಕನ್ ಆಫ್. ಎಸ್, ಈ ಲಾಕ್ಡೌನ್ದಾಗ ನಾವು ಎಕ್ಸ್ಪೆಕ್ಟ್ ಮಾಡ್ಬೇಕು, ನಾವು ದೇವ್ರು ಕೆಲವೊಂದ್ಸತಿ ನಮ್ಮನ್ನು ಬೇರೆ ಬೇರೆ ಕಡೆ ಈಗ ಈ ಮನೆಯೊಳಗೆ ಇದ್ದು ಭಾಳ ಮಂದಿಗೆ ಒಂದು ವೇಳೆ ವಿಚಾರನೂ ಬಂದಿರ್ಬೋದು. ನಮಗೂ ಹಿಂಗೆ ಆಗಿದ್ರು. ಇವಾಗ ಹಾಲಿಡೇಸು, ವೆಕೇಶನ್ ಎಲ್ಲ ಕ್ಯಾನ್ಸಲ್ ಆಗಿಬಿಟ್ಟಿದೆ. ಬಟ್ ಎನಿವೇ ಬೈಬಲ್ನಲ್ಲಿ ಇದೆ ಇದು. ಇವನು ಫಿಲಿಪ್ಪನು ಯಾವ ರೀತಿಯಾಗಿ ಆ ಒಂದು ಪ್ರದೇಶದಿಂದ ಎತ್ತಲ್ಪಟ್ಟು ನೆಮ್ಮದಾಗಿ. ಸೊ ನಾವು ಸ್ವಲ್ಪ ಹೊತ್ತು ಈ ಒಂದು ಘಟನೆಯ ಮುಖ್ಯ ಪಾತ್ರ ಅಂತಂದರೆ ಎರಡೇ ಎರಡು, ರೈಟ್? ಇಥಿಯೋಪಿಯ ದೇಶದ ಕಂಚುಕಿ ಮತ್ತು ಫಿಲಿಪ್ಪ. ಸೊ ಫಿಲಿಪ್ಪನ ಬಗ್ಗೆ ನಾವು ಯೋಚನೆ ಮಾಡಿದರೆ ಅವನ ಒಂದು ವಿಷಯ ನಾವು ನೋಡೋಣ. ಅದು ವಿವರವಾಗಿ ಸ್ವಲ್ಪ ಸಾಧ್ಯವಾದಷ್ಟು ನಾವು ಗ್ರಹಿಸೋದಕ್ಕೋಸ್ಕರ. ಆದರೆ ಇಥಿಯೋಪಿಯ ದೇಶದ ಈ ಅಧಿಕಾರಿಯ ಕುರಿತು ನಿಮ್ಮ ಅಭಿಪ್ರಾಯ ಏನು? ಭಕ್ತಿವಂತ ಅದಾನಂತ ಅನ್ಸಾತೈತ್ರಿ. ಓಕೆ. ಯಾಕಂತಂದ್ರ ಅಲ್ಲಿ ನಾವು ನೋಡ್ತೇವೆ, ಯೆರೂಸಲೇಮಿಗೆ ಆತನ ಬಂದಿರ್ತಾನ. ದೇವ್ರ ಆರಾಧನೆ ಮಾಡೋ ಸಂಬಂಧ ತನ್ನ ದೇಶದಿಂದ ಯೆರೂಸಲೇಮಿನ ಮಠ ಬಂದು ಅಲ್ಲಿ ಆರಾಧನೆ ಮಾಡ್ತಾ ಇದ್ದಾನೆ. ಭಕ್ತಿವಂತನದಾನ ದೇವ್ರ ವಿಷಯದಲ್ಲಿ. ಓಕೆ, ಭಕ್ತಿವಂತನು. ಓಕೆ.
ಡ್ಯೂರಿಂಗ್ ಹಿಸ್ ಜರ್ನಿ ರೀ ಅಣ್ಣ, ಅವ ಬೈಬಲ್ ಓದೋದನ್ನ ನಾವು ನೋಡಾಕತ್ತೇವಿ. ಅಂದ್ರ ಟೈಮ್ನ ವೇಸ್ಟ್ ಮಾಡಾಕತ್ತಿಲ್ಲ ಅವ, ಅದನ್ನ ಇದು ಲಿಂತ್ರ ಭಾಳ ಸದುಪಯೋಗ ಪಡಿಸ್ಕೊಳಕತ್ತಾನ ಬೈಬಲ್. ಪ್ರಯಾಣದಲ್ಲಿ ಸದುಪಯೋಗ ಪಡಿಸ್ಕೊಳ್ತಾ ಇದ್ದಾನೆ. He's keen about understanding the Bible. That's why he says that. ಬೈಬಲ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು, ತಿಳ್ಕೊಳ್ಬೇಕು ಅನ್ನುವಂಥದ್ದು ಅವನಲ್ಲಿ ಆಸಕ್ತಿ ಇದೆ. ಯಾ ಮೀನಾ? Sometimes when money is there, we don't think about God, either my money or anybody else's money. Yeah. He was a treasurer, and he should have kept his mind busy thinking of money and management. But it looks here like responsibility is one thing, but he is very curious and he wants to know more about God. ಆತ್ಮಿಕವಾಗಿ ಹಸಿದವನ, Yes, yeah. ಸ್ಪಿರಿಚುವಲಿ ಹಂಗ್ರಿ ಪರ್ಸನ್. ಇನ್ಫ್ಯಾಕ್ಟ್ ಇಥಿಯೋಪಿಯಾ ದೇಶದವನು ಅಂತಂದ್ರೆ ಅವನು ಯಹೂದ್ಯನ ಅಲ್ಲ, ಯಹೂದ್ಯನಲ್ಲ, ಅವನು ಈಸ್ ನಾಟ್ ಎ ಜೂ, ರೈಟ್? ಆದ್ರೂ ಅವನು ಯಹೂದ್ಯರ ಒಂದು ದೇವರನ್ನ ಆರಾಧಿಸುವುದಕ್ಕೆ ಬಂದಿದ್ದಾನೆ ಅಲ್ಲ. ಅದು ವಿಶೇಷವಾದದ್ದು, ನಾವು ಗಮನಿಸಬೇಕು. ಅಂದ್ರೆ ಅವನಿಗೆ ದೇವರ ಬಗ್ಗೆ ಆಸಕ್ತಿ ಇದೆ, ರೈಟ್? ದೇವರ ಬಗ್ಗೆ ಕುತೂಹಲ ಇದೆ. ಮತ್ತೆ ಇನ್ಫ್ಯಾಕ್ಟ್ ಅವನು ಏನು ನಿಜವಾಗ್ಲೂ ಏನು ಹುಡುಕ್ತಾ ಇದ್ದ ಅಂತ ಅನಿಸ್ತದೆ. ಏನು ಹುಡುಕ್ತಾ ಇದ್ದಿರ್ಬೇಕು ಅವನು? ಯಾಕಂದ್ರೆ ಪರಲೋಕ ಮೆಸೇಜ್ ಕಳಿಸ್ತದೆ, ಒಬ್ಬ ದೇವದೂತನನ್ನು ಕಳಿಸ್ತದೆ. ಓಕೆ, ಫಿಲಿಪ್ಪನಿಗೆ ಅಲ್ಲಿ ಹೋಗಿ ಒಬ್ಬ ಮನುಷ್ಯ ಹೊಂಟಾನ, ಅವನ ಕಡೆ ಹೋಗ್ಬೇಕು ನೀವು. ಯಾಕೆ ಇರ್ಬೋದು? ಪರಲೋಕದೊಳಗೆ ದೇರ್ ಆರ್ ಕಮಾಂಡ್ಸ್ ಗಿವನ್. ಯಾಕಂದ್ರೆ ಈ ಒಬ್ಬ ಮನುಷ್ಯ ಲಕ್ಷಗಟ್ಟಲೆ ಮಂದಿ ಅಲ್ಲ, ಸಾವಿರಾರು ಮಂದಿ ಅಲ್ಲ, ಒನ್ ಪರ್ಸನ್ ಇಸ್ ಟ್ರಾವೆಲಿಂಗ್. ಒಬ್ಬ ಮನುಷ್ಯ ಪ್ರಯಾಣ ಮಾಡ್ತಾ ಇದ್ದಾನೆ. ಆದ್ರೆ ಆ ಒಬ್ಬ ಮನುಷ್ಯನಿಗಾಗಿ ಪರಲೋಕದೊಳಗೆ ಸಂಚಲನವಾಗ್ತಾ ಇದೆ. ದರ್ ಇಸ್ ಮೂವ್ಮೆಂಟ್ ಹ್ಯಾಪನಿಂಗ್ ಫಾರ್ ದಟ್ ಒನ್ ಪರ್ಸನ್. ಏನಿರ್ಬೋದು? Seeking heart. ಸೀಕಿಂಗ್ ಹಾರ್ಟ್. ಓಕೆ. ಹಳೆ ಒಡಂಬಡಿಕೆ ಒಳಗ ಯೇಸು ಸ್ವಾಮಿ ಹುಟ್ಟುವಿಕೆ ಕುರಿತು ಮತ್ತು ಆತನ ಮರಣದ ಕುರಿತು ಭಾಳ ಪ್ರವಾದನೆಗಳು ಹೇಳಲ್ಪಟ್ಟು. ಸೊ ಅದ್ರೊಳಗೆ ಇದು ಒಂದು ಪ್ರವಾದನೆನ ಆತನ ಓದ್ತಾ ಇದ್ದಾನೆ, ಅದನ್ನ ಓದ್ತಾ ಇದ್ದಾನೆ. ಓಕೆ. ಸೊ ಬಂದಂತ ದೇವ್ರ ಯಾರು ಅನ್ನುವಂತ ಒಂದು ಕುತೂಹಲ, ಯಾರು ಆತನ ಬಗ್ಗೆ ತಿಳ್ಕೋಬೇಕು, ಯಾರು ನಮ್ಮ ಸಂಬಂಧ ತಮ್ಮ ಪ್ರಾಣವನ್ನು ಕೊಡ್ತಾ ಇರೋದು ಅಂತ. ಸೊ ಅಂದ್ರೆ ಅವನಲ್ಲಿ ಪ್ರಶ್ನೆಗಳಿತ್ತು, ಕ್ವಶನ್ಸ್ ಹಿ ಹ್ಯಾಡ್, ರೈಟ್? ಸೊ ಆ ಪ್ರಶ್ನೆಗಳನ್ನ ಪರಲೋಕ ಗಮನಿಸ್ತು. he had questions and then the heaven moved for answering that question. ಆ ಪ್ರಶ್ನೆಗಳಿಗೆ ಉತ್ತರ. Genuine question about God. God is willing to answer. He Right. makes the arrangement. ಎಲ್ಲ ಪ್ರಾಕ್ಟಿಕಲ್ ಅರೇಂಜ್ಮೆಂಟ್. ಅವ ಅದ್ರೊಳಗೆ ಅಲ್ಲಿ ಕ್ವಶನ್ ಕೇಳಾಗತ್ತಾನ, ಏನಂದ್ರೆ ತನ್ನ ವಿಷಯದಲ್ಲಿ ಹೇಳಾತಿತ್ತು, ಮತ್ತೊಬ್ಬರ ವಿಷಯದಲ್ಲಿ ಹೇಳಾತಿತ್ತು. ಈ ಪ್ರವಾದನೆ ಯಾರ ಬಗ್ಗೆ ಹೇಳಾಕತ್ತೈತೆ ಅನ್ನುವಂಥದ್ದು ಕೇಳುವಾಗ ಗೊತ್ತಾಕೈತಿ, ಕುತೂಹಲ ಭಾಳ ಐತಿ. ಯಾರ ವಿಷಯ ಬಗ್ಗೆ ಇದು, ಯಾರ ವಿಷಯ ಬಗ್ಗೆ ಇದು, ಯಾರು ಇವನ ವ್ಯಕ್ತಿ. Yes. Pastor, we also see he is also questioning there. Is like Anna said, is it for me, or he's cross questioning it? Yes. The word, not only just reading it, but he has questions in his mind. Right. And God decides to answer those questions. Allah. And he is not making the Bible boring. Right. Like all alone and I don't understand and why should I read, like that kind of thing goes on sometime. Yeah. But here it says that like he so sincerely, such a high post person, like and confessing this, that I am not understanding. Right. Explain to me, I am not understanding. It's like childlike heart to want to know about God and God's work. Yeah. So ನಮ್ಗ ಈ ಒಂದು ಕಥೆಯಲ್ಲಿ ಇನ್ನೊಂದು ವಿಷಯ ನಾವು ಗಮನಿಸಬೇಕು. ಅವನು ಬ್ಯಾಪ್ಟಿಸಮ್ ನಿರ್ಧಾರ ನೋಡ್ರಿ, ದೀಕ್ಷಾ ಸ್ನಾನದ ನಿರ್ಧಾರ. ಕೆಲವರು ಯೇಸು ಸ್ವಾಮಿ ಅವರಿಗಾಗಿ ಪ್ರಾಣ ಕೊಟ್ಟು ಸತ್ತು ಹುಣ್ಣಲ್ಪಟ್ಟು ಪುನರುತ್ಥಾನವಾದದ್ದು ತಿಳಿದು ಯೇಸು ಸ್ವಾಮಿಯನ್ನು ಹಿಂಬಾಲಿಸ್ತೇನೆ ಅಂತ ತಿಳ್ಕೊಂಡು ಯೇಸು ಸ್ವಾಮಿಯ ಆಜ್ಞೆ ಪಾಲಿಸುವಂಥದ್ದನ್ನ ತಿಂಗಳಗಟ್ಲೆ, ವರ್ಷಗಟ್ಲೆ, ನಾನು ನನ್ನ ಮದುವೆ ಆಗಲಿ, ಇಲ್ಲಾಂದ್ರೆ ನಾನು ಮದುವೆ ಆಗೋದಿಲ್ಲ, ದೀಕ್ಷಾಸ್ನಾನ ತಗೊಂಡ್ರೆ ಏನೋ ನನಗೆ ರಿಟೈರ್ಮೆಂಟ್ ಆಗಲಿ, ಆಮೇಲೆ ಏನೋ ಅಥವಾ ನನ್ನ ಮಕ್ಕಳು ಮದುವೆ ಆಗಲಿ, ಇಲ್ಲಾಂದ್ರೆ ಆಗೋದಿಲ್ಲ, ಇಲ್ಲಾಂದ್ರೆ ಎಲ್ಲ ಪಾಪ ಏನ್ ಮಾಡತ್ತೀವಿ ಅದು ಬಿಟ್ಟಿದಾದ್ಮೇಲೆ, ಪಾಪ ಎಲ್ಲ ನಿಲ್ಲಿಸಿ ಆದ್ಮೇಲೆ ಅವರು ದೀಕ್ಷಾಸ್ನಾನ ತೆಗೆದುಕೊಳ್ತೇವೆ ಅಂತ ನಿರ್ಧಾರ ಮಾಡ್ತಾರೆ. ಬಟ್ ಈ ಮನುಷ್ಯಂದು ನಿರ್ಧಾರ ಮಾಡುವಂಥ ಸ್ಟೈಲ್ ಏನಿದೆ, ಏನು ಅನ್ನಿಸ್ತದೆ ಆ ವ್ಯಕ್ತಿ ಬಗ್ಗೆ?
ಭಾಳ ತಕ್ಷಣ ವಿಧೇಯತೆ ಉಳ್ಳಂತ ವ್ಯಕ್ತಿ ಅದಾನ. ಅಂದ್ರೆ ವಾಕ್ಯ ಕೇಳಿ ಮುಂದೆ ವಿಚಾರ ಮಾಡೋನು, ಇವು ಯಹೂದ್ಯ ಧರ್ಮದ ಬಗ್ಗೆ ಇವೆಲ್ಲ ಅಂತ ಅನ್ನತ್ತಿಲ್ಲ. ಇಮಿಡಿಯೇಟ್ಲಿ ವಿಧೇಯತೆ. ತಕ್ಷಣ ಇಲ್ಲೇ ನೀರ್ ಕಾಣ್ತ ಅವನು ಹೇಳತ್ತಿಲ್ಲ, ಫಿಲಿಪಿಲ್ಲಿ ಇವ ಹೇಳತ್ತ ನೀರ್ ಐತಿ ಇಲ್ಲೇ, ಸೊ ಯಾಕೆ ತಡ ಮಾಡ್ತಿ ಕೊಟ್ಬಿಡ್ ನಂಗೆ. ಗಮನಿಸ್ರಿ, ಫಿಲಿಪ್ ಹೇಳತ್ತಿಲ್ಲ ನೀರಿಲ್ಲ ಐತಂತ, ರೈಟ್? ಫಸ್ಟ್ ಅವನ ಹೇಳತ್ತಾನ. Comments on that about his style of obedience. Godly things, to do the godly things means first thing is that Bible is the word of God. Yes. And whatever it says, this is like that's a first and the last statement. We don't have to think in between that should I do or not do. Yes. Godly things just ದೇವರೊಂದು ಪ್ರೇರಣೆ ಆಗಿದಾದ್ಮೇಲೆ ಸ್ವಲ್ಪನೂ ಟೈಮ್ ತಗೊಂಡಿಲ್ಲ, ಸಡನ್ಲಿ he sees the water and he says that here is the water and give me. Yeah. He is observing and applying it Immediately. No processing time in a way. But possibly ಏನು ಅನ್ನಿಸ್ತದೆ? ಈಗ ನಾವು ಇದನ್ನ ನೋಡಿದ್ವಲ್ರಿ, ನಾವು ಯಹೂದ್ಯನಲ್ಲ ಅನ್ಯನ್ ಅಂತಂದು ಹೇಳಿ ನೋಡಾತೀನಿ. ಆದ್ರೂ ದೇವ್ರ ಬಗ್ಗೆ ಇರುವಂತ ಕುತೂಹಲ ತಿಳ್ಕೊಂಡ್ಕೊಳ್ಳಿ ಅವನದು ಪ್ರಶ್ನೆಗೆಲ್ಲ ಉತ್ತರ ಸಿಕ್ಕಿದ ತಕ್ಷಣ ವಿಧೇಯತೆ ಒಂದು ಸ್ಟೆಪ್. Wow. So it's a very powerful person. ಅಂದ್ರೆ ಅವನಿಗೆ ಮೇ ಬಿ ಈಸ್ ಅ ಮ್ಯಾನ್ ಆಫ್ ಅಥಾರಿಟಿ ಅಲ್ಲ, ಅಧಿಕಾರದೊಳಗಿರುವಂಥ ವ್ಯಕ್ತಿ. ಅವನಿಗೆ ಆಜ್ಞೆಗಳಂದ್ರೆ ಏನು, ಹಿ ನೋಸ್ ವಾಟ್ ಈಸ್ ವೆನ್ ಸಂಬಡಿ ಈಸ್ ಇನ್ ಅಥಾರಿಟಿ. ಅದಕ್ಕೆ ಒಬೀಡಿಯನ್ಸ್, ಆರ್ಡರ್ ಕೊಡುವಾಗ, ಕಮಾಂಡ್ ಕೊಡುವಾಗ ಒಬೀಡಿಯನ್ಸ್ ಮಹತ್ವ ಗೊತ್ತದ, ರೈಟ್? ಅಧಿಕಾರದೊಳಗೆ ಇರುವಾಗ ಒಬೀಡಿಯನ್ಸ್ ಇತ್ತಂತಂದ್ರೆ ಅದ್ರೊಳಗೆ ಏನಾಗ್ತದ, ಇಫೆಕ್ಟಿವ್ನೆಸ್ ಹೆಚ್ಚಾಗ್ತದೆ, ಫಲಭರಿತತೆ ಹೆಚ್ಚಾಗ್ತದೆ. ಅವ್ನಿಗೆ ಗೊತ್ತಿದೆ ಅದು. ಅಧಿಕಾರಿಯಾಗಿ, ಮೇಲಧಿಕಾರಿಯಾಗಿ, he knows that possibly. So that's why he's a very decisive person, right? ಅಂದ್ರೆ ಆಯ್ತಾ, ಓಕೆ, let's do it, ಸರಿ ಅನ್ನಿಸ್ತು, ಮಾಡಬೇಕು, ಮುಗಿಸ್ಬಿಡೋಣ, ಸೊ ವಿಚಾರ ಮಾಡೋಣ. ಅಥಾರಿಟಿನಾಗ ಇದ್ರ he is not a person who just keeps commanding and gets the work done. Yes. But it looks like he first obeys. Yes. He in the world we see the leadership like command and get the work done, whether I do or not, but others should keep doing. Others should keep obeying. But here we don't see that. Here it is like I want to first, I want to do it. So that is really good part. ಆಮೇಲೆ ಆತ ವ್ಯಕ್ತಿ ನೋಡಿದ್ವಿ ಅಂತಂದ್ರೆ ದೊಡ್ಡ ಕಂಚುಕ್ಕೆ ಅಧಿಕಾರಿ. ಫಿಲಿಪ್ ಅಂತ ಸಾದಾ ವ್ಯಕ್ತಿಗೆ ಕರೆದ ಕುಂದರ್ಸ್ಕೊಂಡು ಅವನ ಕಡೆ ವಿವರಣೆ ಕೇಳ್ಬೇಕಂದ್ರೆ ಅಧಿಕಾರಿಗಳು ಕೇಳೋದಿಲ್ಲ ಹೆಚ್ಚಾಗಿ, ನಾರ್ಮಲ್ ಪೀಪಲ್ ಕಡೆ ರೋಡ್ನ ಬಂದವ್ರಿಗೆ. ಬಟ್ ಅದನ್ನು ನೋಡುವಾಗ ಆತನ ಯಾವ ರೀತಿ ವ್ಯಕ್ತಿತ್ವ ಉಳ್ಳವನಾಗಿದ್ದ ಅಂದ್ರೆ ಅಂತ ಗೊತ್ತಾಗ್ತದೆ. ಕರೆಕ್ಟ್. ನಮ್ಮ ಗ್ರೂಪ್ ಡಿಸ್ಕಷನ್ದಲ್ಲಿ ಆನ್ಲೈನ್ದಲ್ಲಿ ಸಂಜೀವ್ ಆಡಿನ್ ಪಾರ್ಟಿಸಿಪೇಟ್ ಮಾಡತ್ತಾರ, ರಿಚರ್ಡ್ ಕುಂಗಿಯವ್ರು ಪಾರ್ಟಿಸಿಪೇಟ್ ಮಾಡತ್ತಾರ, ಪ್ರಶಾಂತ್ ದೊಡ್ಡಮನಿ ಪಾರ್ಟಿಸಿಪೇಟ್ ಮಾಡತ್ತಾರ, ಮೀನಾಕ್ಷಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ, ಬಲ್ವೀರ್ ಸಿಂಗ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಅಪ್ಪಣ್ಣ, ವೆಲ್ಕಮ್ ಅಪ್ಪಣ್ಣ, ಸ್ಪೆಷಲ್ ವೆಲ್ಕಮ್ ಟು ಯು. ಎಲ್ಲರಿಗೂ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಓಕೆ, ಸೊ ಐ ನೋ ಐ ವಿಶ್ ಐ ಕುಡ್ ಅಕ್ನಾಲೇಜ್ ಆಲ್ ಆಫ್ ಯು, ಬಟ್ ವೆಲ್ಕಮ್. ನೀವು ಪಾರ್ಟಿಸಿಪೇಟ್ ಮಾಡ್ತಾ ಇರೋದಕ್ಕಾಗಿ. ಎರಡನೇ ಪ್ರಶ್ನೆ, ಇಲ್ಲಿ ನಿಮ್ಗೆ ಫಿಲಿಪ್ಪನ್ ಕುರಿತು ಏನು ಅನ್ನಿಸ್ತದೆ, ಈ ಅಭಿಪ್ರಾಯ? ಈ ವ್ಯಕ್ತಿಯ ಇವನ್ ಕುರಿತು ನೋಡಿದ್ವಿ ನಾವು, ಈ ಇಥಿಯೋಪಿಯಾ ದೇಶದ ಕಂಚುಕಿಯ ಕುರಿತು ನೋಡಿದ್ವಿ. ಬಟ್ ಫಿಲಿಪ್ಪನ್ ಕುರಿತು ಏನು ಅನ್ನಿಸ್ತದೆ? ಪ್ರಶ್ನೆ ಇಲ್ಲದೆ ವಿಧೇಯತೆ ಆಗುವಂತ ವ್ಯಕ್ತಿ ಅನಿಸ್ತದೆ. ಯಾಕಂತಂದ್ರೆ ಇಲ್ಲೇ ದೇವದೂತ್ ಹೇಳತನ ಪಟ್ಟಂತ ಹೋಗತನ, ಆಮೇಲೆ ದೇವರಾತ್ಮನು ಹೇಳಿದ ನೆಕ್ಸ್ಟ್ ಟೈಮ್ ಅಲ್ಲೇ ರಥದ ಹತ್ರ ಹೋಗ ಇಮಿಡಿಯೇಟ್ಲಿ ಹೋಗತನ. ಯಾವ ಪ್ರಶ್ನೆ ಇಲ್ಲ, ಏನಿಲ್ಲ, ಯಾವ ಊರು, ಯಾವ ವ್ಯಕ್ತಿ, ಹೋಲು ಬೇಡು ಏನಿಲ್ಲ, ನೇರವಾಗಿ ಹೇಳುವಾಗ ಇಮಿಡಿಯೇಟ್ಲಿ ತಕ್ಷಣವೇ ಅವನು ವಿಧೇಯತೆನಾಗುವುದನ್ನು ನಾವು ಗಮನಿಸ್ತೀವಿ. ಒಬ್ಬ ವಿಧೇಯ ವ್ಯಕ್ತಿ ಅವನಲ್ಲಿ. ದೇವರು ಮಾತಾಡುವಂತ ಒಂದು ವಿಷಯ ಕುರಿತು ಯಾವಾಗ್ಲೂ ಕಾಯ್ದು ಕುಳ್ತಂತ ಮನುಷ್ಯ ಅಂತಂದು ಹೇಳಿ. ಯಾಕಂದ್ರೆ ನಮ್ಮ ಇದ್ದಾಗನ ದೇವದೂತ ಹೇಳಿದ್ಕೊಳ್ಳಿ ಇಮಿಡಿಯೇಟ್ ಆಕ್ಟ್ ಮಾಡತ್ತಾರಲ್ಲ, ಹಿಂಗಾಗಿ ಯಾವಾಗ್ಲೂ ಆತನ ಧ್ವನಿ ಕೇಳುವಂತ ಒಂದು ಮನಸ್ಸನ್ನು ಉಳ್ಳಂತ ವ್ಯಕ್ತಿ, ಲೈಕ್ ಯಾವಾಗ್ಲೂ ಅಲರ್ಟ್ ಆಗಿದ್ದಂತ ವ್ಯಕ್ತಿ, ಸೂಕ್ಷ್ಮ ಪ್ರಜ್ಞೆ, ಸೆನ್ಸಿಟಿವ್. ದೇವರಾತ್ಮ ಏನ್ ಹೇಳ್ತಾ ಇದ್ದಾನೆ, ನಾನು ಆಕ್ಟಿವಿಟಿ ಒಳಗೆ ಬ್ಯುಸಿ ಇರಬಹುದು, ಸೇವೆ ಒಳಗೆ ಬ್ಯುಸಿ ಇರಬಹುದು, ಆದ್ರೆ ನಾನು ಯಾವಾಗ್ಲೂ ದೇವರ ಸ್ವರ. ಯಾಕಂದ್ರೆ ಅವನು ಅಗದಿ ಬ್ಯುಸಿ ಸೇವೆ ನಡೆದಿದೆ. ಅದು ಆಕ್ಚುಲಿ ಮೇಲೆ ನಾವು ನೋಡಿದ್ರೆ ಫುಲ್ ಬ್ಯುಸಿ ಅದಾನ ಅವನು, ಕಂಪ್ಲೀಟ್ ಬ್ಯುಸಿ ಅದಾನ ಅವನು. ಫಿಲಿಪ್ಪಿ ಪಟ್ಟಣದೊಳಗೆ ಇಡೀ ಊರ ರಕ್ಷಣೆ ಹೊಂದಿರುವಂತ, ನಂಬಿಕೆಗೆ ಬಂದಿರುವಂತ ದೊಡ್ಡ ರಿವೈವಲ್ ನಡೆದಿದೆ ಅಲ್ಲಿ. ಆದ್ರೆ ಆ ರಿವೈವಲ್ ಮಧ್ಯದೊಳಗೂ ಅವನು ದೇವರಿಗೆ ಸೂಕ್ಷ್ಮ ಪ್ರಜ್ಞೆ, ಸೆನ್ಸಿಟಿವ್ ಟು ದ ಹೋಲಿ ಸ್ಪಿರಿಟ್. ಟೆಲ್ ಮಿ ಅಗೇನ್. He's a man of wisdom and is able to interpret the scripture to him. Wow,
he is able to interpret scripture. Amazing, very true. ವಾಕ್ಯಗಳ ಅರ್ಥವನ್ನು ಕೂಡ ಅವನು ಹೇಳಬಲ್ಲಂತವನಾಗಿದ್ದಾನೆ. ಕರೆಕ್ಟ್. ಯಾ ಬಿನಾ. Sometime people are like very fussy about why that place. It's a desert road. Bari dusty irteti, muddy irteti, cholo road illa, all uncomfortable things and negative things to think. But here Philip is not at all like that. One man is going on the road and just you go there, and he is not asking also who, when, where, how, what kind of chariot, nothing. Just God said and he just moves on. Okay. God said and he runs for it. It is not that okay hedarala ಮಾಡ್ತೇನೆಲ್ಲ, not like a second time ಮತ್ತೆ ಪವಿತ್ರ ಆತ್ಮ ನಮ್ಗೆ ತಿಳಿಸ್ಲಿ ಹೇಳಿ. ಒಂದ್ಸಾರಿ ದೇವರು ಹೇಳಿದ್ರೆ it so beautifully, it is he runs toward it. Practically I am thinking in the dusty and muddy road, like desert road, and he is trying to make it up to the chariot because God has told me. ಇಲ್ಲಿ ಅಣ್ಣ ಹೇಳ್ದಂಗೆ ಈ ಸಮಯದಲ್ಲಿ ಅವ್ರ ಹಿಂದೆಲ್ಲ ಉಜ್ಜೀವನ ನಡೆದೈತಿ, ದೊಡ್ಡ ರಿವೈವಲ್ ಆಗೈತಿ. ಸೊ ಅಂತ ಎಲ್ಲ ಸಂದರ್ಭದಾಗ ಇವೆಲ್ಲ ಬಿಟ್ಟು ಇಮಿಡಿಯೇಟ್ಲಿ ಪ್ರಸಿದ್ಧಿ ಆಗ್ಲಿ, ಚಲೋ ನಡೆಯುವಂತ ಸೇವೆ ಆಗ್ಲಿ, ಸೇವೆಗಿಂತ ಇಂಪಾರ್ಟೆಂಟ್ ಆತನ ದೇವ್ರಿಗೆ ವಿಧೇಯನಾಗೋದನ್ನ ಗಮನಿಸಾತೆ. ಸೊ ಹಿಂದೆ ಎಲ್ಲ ನಡೆದೈತಿ, ಬಟ್ ಅಲ್ಲೇ ನಿಂತ್ಕೊಳಕತ್ತಿಲ್ಲ. ದೇವ್ರು ಹೇಳಿದ ಕೂಡ ಇಮಿಡಿಯೇಟ್ಲಿ ಮೂವ್ ಆಗತ್ತೆ ನೆಕ್ಸ್ಟ್. ಈಸ್ ಇಟ್ ಒಂದು ಪಾಸಿಬಿಲಿಟಿ ಅವನು ತಕ್ಷಣ ವಿಧೇಯತೆ ಅಂತ ಅದನ್ನ ನೋಡೋದು ಒಳ್ಳೇದು, ಬಟ್ ಸೇವೆ ಮಾಡ್ತಾ ಇದ್ದಾನೆ ಕರೆ, ಬಟ್ ಆಕ್ಚುಲಿ ಅವನಿಗೆ ಟ್ರಾವೆಲಿಂಗ್ ಅಂದ್ರೆ ಭಾಳ ಲೈಕ್ ಇರಬೇಕು, ಅದಕ್ಕೆ ಟ್ರಾವೆಲ್ ಮಾಡಿದ್ನಿ. ಯಾಕಂದ್ರೆ ಪ್ರತಿ ಬಿಸಿ ಮಿನಿಸ್ಟ್ರಿ ಬಿಟ್ಟು ಟ್ರಾವೆಲ್ ಮಾಡಂತ ಹೇಳಕ್ಕೂ ಜಿಗದು ಓಡ್ ಹೋಗ್ತಾ ಇದ್ದಾನೆ. ಆಮೇಲೆ ಆಲ್ಮೋಸ್ಟ್ ರಫ್ಲಿ ಇಸ್ ಗೋಯಿಂಗ್ ಪ್ರಿಟಿ ಫಾಸ್ಟ್. ಈಗ ನಮ್ದೇನಾರ ಆ ರೀತಿ ಮಿನಿಸ್ಟ್ರಿ ನಡೆದಿತ್ತಂದ್ರೆ ಟೋಟಲಿ ಬಿಸಿ, ವಾವ್ ದೇವ್ರು ಚಲೋ ಕೆಲಸ ಮಾಡತ್ತಾನಂದ್ ಇಲ್ಲೇ ಹಾಟ್ ಆಗ್ಬಿಡ್ತೇವೆ ನಾವು, ಅಲ್ಲೇ ಉಳಿದ್ ಬಿಡ್ತೇವೆ, ಪಾರ್ಕ್ ಆಗಿ ಅಲ್ಲೇ ನಿಂತು ಬಿಡ್ತೇವೆ. ಈ ತರನು ನೋಡಬಹುದು. ವೆನ್ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್ ವಿಲ್ ಕಮ್ ಅಪಾನ್ ಯು, ಯು ವಿಲ್ ಬಿ ವಿಟ್ನೆಸಸ್ ಇನ್ ಜೆರೂಸಲೇಮ್, ಜೂಡಿಯಾ, ಸಮಾರಿಯಾ and ends to the. So it's like without going there is no this one also excuse also. So he's excited about, but it looks like he likes traveling. ನೆವ ಕುಡ್ಯಾಕ ನೆವಾನು ಇದೆ ಅವನ ಕಡೆ, ಯಾಕ ಮಿನಿಸ್ಟ್ರಿ ಚಲೋ ನಡತ್ತೆ ಸ್ವಾಮಿ, ನಾ ಯಾಕೆ ಹೋಗ್ಲಿ ಅಲ್ಲೇ ಒಬ್ಬನ ಸಂಬಂಧ. ಬಟ್ ಆಕ್ಚುಲಿ ದೇವದೂತ ಹೇಳ್ತಾನ ಅಲ್ಲಿ ಒಬ್ಬ ಮನುಷ್ಯ ಅದಾನಂತ, ಜಸ್ಟ್ ಆ ಸ್ಥಳಕ್ಕೆ ಹೋಗ, ಆ ರೋಡ್ಗೆ ಹೋಗ ಅಂತ ಹೇಳ್ತಾನ ಅಷ್ಟೇ ಅಲ್ಲ. ಅದರಿಂದ ಮುಂದೆ ಅವನು ಹಿ ಟೇಕ್ಸ್ ದ ನೆಕ್ಸ್ಟ್ ಸ್ಟೆಪ್ ಆಕ್ಚುಲಿ ಅಲ್ಲ. ಬಟ್ ದೆನ್ ಅವನು ನೆಕ್ಸ್ಟ್ ಸ್ಟೆಪ್ ತಗೊಳ್ಳುವಾಗ ಯಾವ ಒಂದು ಕ್ವಾಲಿಟಿ, ಫಿಲಿಪ್ಪನ ಯಾವ ಕ್ವಾಲಿಟಿ ಕಂಡು ಬರ್ತದೆ? Pastor is bold. He is not scared. Bold, absolutely. Okay, absolutely. ಅವನಿಗೆ ಗೊತ್ತು ಆವಾಗಿನ ಕಾಲದಲ್ಲಿ ಒಬ್ಬ ಮನುಷ್ಯ ರಥದೊಳಗೆ ಹೋಗ್ತಿರ್ಬೇಕಾದ್ರೆ ಹಿ ಇಸ್ ನಾಟ್ ಅ ಸಾಮಾನ್ಯ ಮನುಷ್ಯ ಅಲ್ಲ, ಆರ್ಡಿನರಿ ಪರ್ಸನ್ ಅಂತೂ ಅಲ್ವೇ ಅಲ್ಲ. ಸೊ ಹಿ ಇಸ್ ಡೆಫಿನೆಟ್ಲಿ ಅ ಹೈ ಪರ್ಸನ್, ಆಮೇಲೆ ಅಥಾರಿಟಿ ಒಳಗಿರುವಂಥ. ಸೊ ಅವನ್ನ ಅಪ್ರೋಚ್ ಮಾಡ್ಬೇಕಂದ್ರು ಅನೇಕ ಸಾರಿ ನಾವು ಯಾವುದೋ ಒಬ್ಬ ಅಧಿಕಾರಿಗಳಿಗೆ ನಾವು ದೇವರ ವಾಕ್ಯ ಸಂಬಂಧಪಟ್ಟಂತ ವಿಷಯ ನಾವು ಹೇಳ್ಬೇಕಂತಂದ್ರೆ ಈಸಿ ಅಲ್ಲ, ನಾವು ಭಾಳ ಹೆದರ್ತೀವಿ, ಭಯ ಪಡ್ತೀವಿ, ಏನಾಗ್ತದೆ ಅಂತಾಗೆಲ್ಲ. ಅವ್ರೇನಾದ್ರೂ ಪ್ರಶ್ನೆ ಏನೇನೋ 108 ಭಯ ನಮಗೆ. ಒಬ್ನ ಇರಾಕಿಲ್ಲ, ಅವ್ನ್ ಪೂರ್ತಿ ಟೀಮ್ ಬಂದಿರ್ತದೆ ದೊಡ್ಡದು ಅಧಿಕಾರಿ ಅಂತಂದ್ರೆ ಅವ್ನ್ ಕೂಡ ಕರ್ಕೊಂಡು ಹೋಗುವಂತ ಗಾರ್ಡ್ಸ್ ಇರ್ತಾರ, ಎಲ್ಲ ಇರ್ತಾರ. ಪಾಸಿಬಲ್ ಇದ್ರಲ್ಲಿಯೂ ಇರಬಹುದು, ಗಾರ್ಡ್ಸ್ ಇರಬಹುದು, ಚಾರಿಯಟ್ ರೈಡರ್ಸ್ ಎಲ್ಲ ಇರಬಹುದು. ಬಟ್ ದೆನ್ ಡೆಫಿನೆಟ್ಲಿ ಫಿಲಿಪ್ನಲ್ಲಿ ಅಂತೂ ಧೈರ್ಯ ಇರುವಂಥದ್ದನ್ನು ನಾವು ಸ್ಪಷ್ಟವಾಗಿ ನೋಡ್ತೇವೆ. ಸೊ ವಿಶೇಷವಾದದ್ದು. ಓಕೆ, ಸೊ ಈಗ ಸ್ವಲ್ಪ ನಮ್ಮ ಲೈಫ್ಗೂ ರಿಫ್ಲೆಕ್ಟ್ ಮಾಡ್ಕೊಂತ ಹೋಗೋಣ. ಓಕೆ, ಈ ವಾಕ್ಯದ ವಿಷಯವಾಗಿ ಚರ್ಚಿಸ್ತಿರುವಂತೆ ಈ ಇಥಿಯೋಪಿಯಾ ದೇಶದ ಈ ಕಂಚುಕಿ ಅಥವಾ ದ ಸೆಂಚೂರಿಯನ್ ಅಲ್ಲ, ಟ್ರೆಜರರ್ ಯುನಕ್ ಫ್ರಮ್ ಕ್ಯಾಂಡೇಸ್, ಆ ಕಂದುಕೆ ಆ ಒಂದು ಅರಮನೆಯಲ್ಲಿ ಇವನು ಈಸ್ ಅ ಟ್ರೆಜರರ್. ಸೊ ಇವನಿಗೆ ಹೋಲಿಸಿದರೆ ಅವನಿಗೆ ದೇವ್ರ ವಾಕ್ಯ ಎಷ್ಟು ಅರ್ಥ ಆಗ್ತಾ ಇತ್ತು, ದ ವೇ ಹಿ ಹ್ಯಾಸ್ ಅಂಡರ್ಸ್ಟುಡ್ ದ ಬೈಬಲ್, ಅವನು ಎಷ್ಟು ಅರ್ಥವಾಗಿದೆ, ಅವನಿಗೆ ಅರ್ಥವಾಗಿರುವಂಥ ರೀತಿ ಮತ್ತು ನಮಗೆ ನಮ್ಮ ಲೆವೆಲ್ ಮತ್ತು ಅವನ ಲೆವೆಲ್ ಕಂಪೇರ್ ಮಾಡಿದ್ರೆ ಏನು ಅನ್ನಿಸ್ತದೆ? ನಾವು ಯಾವ ಲೆವೆಲ್ದಾಗ ಅದೇವು? ಅವನ ಲೆವೆಲ್ ಅದೇವೋ ಅಥವಾ ಅವನಕ್ಕಿಂತ ಬೆಟರ್ ಲೆವೆಲ್ದಾಗ ಅದೇವೋ? ಸ್ವಲ್ಪ ಹೆಚ್ಚಿಗೆ ಅದೇ ಅನ್ನಿಸ್ತದೆ. ಓಕೆ, ಏನು ಅನ್ನಿಸ್ತದೆ ನಾನ್ಸಿ? ಹೆಚ್ಚಿಗೆ ಅದೇವ. ಅರೆ ವಾ, Same. We feel a little better. Right? Better than the centurion. Okay, great. I want to be like eunuch only, so that somebody will come and explain to me. Okay.
baptism is done. My Yeah. baptism is done. But understanding the scripture, like, no, it's always fresh when explanation is given. ಯಾ ವಿವರಣೆ ಕೊಡುವಾಗ ಇನ್ನೂ ಹೆಚ್ಚು ತಿಳ್ಕೊಳ್ಬಹುದು. ಬಟ್ ಈವನ್ ದೆನ್ ಆಲ್ಸೋ ಒಂದು ನಾವು ಸಾಧ್ಯತೆಯನ್ನು ನೋಡಬಹುದು. ಕೆಲವರು ಈ ದಿವಸಗಳಲ್ಲಿ ಮನೆಗಳಲ್ಲಿ ಬೈಬಲ್ ಇದೆ, ಮನೆಯಲ್ಲಿ ಬೈಬಲ್ ಇದೆ, ಬೆಡ್ರೂಮ್ನಲ್ಲಿ ಬೈಬಲ್ ಇದೆ, ಫೋನ್ನಲ್ಲಿಯೂ ಕೂಡ ಇವಾಗ ಬೈಬಲ್ ಇದೆ, ಕನ್ನಡದಲ್ಲಿ ಬೈಬಲ್ ಇದೆ, ವರ್ಷನ್ಸ್ ಇದೆ. ಬಟ್ ಓದೋರೆಲ್ಲಿದ್ದಾರೆ? ಓದೋರೆಲ್ಲಿದ್ದಾರೆ? ಇನ್ಫ್ಯಾಕ್ಟ್ ಆ ರೋಗ ಏನೋ ವಾಕ್ಯದ ಕುರಿತು ಆಸಕ್ತಿ ಇಲ್ಲದಿರುವಂತ ಒಂದು ಜನಸಮೂಹ ದೊಡ್ಡದಿದೆ, ರೈಟ್? ಒಂದು ವೇಳೆ ಅನೇಕರ ಬೈಬಲ್ ಮೇಲಿರುವಂಥ ಧೂಳನ್ನೇ ಜಾಡಿಸಿದರೆ ಬಿರುಗಾಳಿ ಉಂಟಾಗ್ಬೋದೇನೋ. ಅಷ್ಟೊಂದು ಧೂಳು ತುಂಬಿರುವಂಥ ಪುಸ್ತಕವಾಗಿ ಬೈಬಲ್ ಇಟ್ಬಿಟ್ಟಿದ್ದಾರೆ. ಏನ್ ಅನ್ನಿಸ್ತದೆ? ಇದ್ದಾರ ಬೈಬಲ್ ಓದೋರು, ಬೈಬಲ್ ಆಸಕ್ತಿ ಇರುವಂತವ್ರು? ಅಥವಾ ಬೈಬಲ್ ಆಸಕ್ತಿ ಇರುವಂತವ್ರು, ನಾನು ಅದ್ರೊಳಗಿನ ಸತ್ಯ ತಿಳ್ಕೋಬೇಕಂತ ಅನ್ನುವಂಥವ್ರು ಕಡಿಮೆ. ಬಟ್ ಸಂಪ್ರದಾಯದ ಸ್ಟಾರ್ಟ್ ಮಾಡ್ರಿ, ಎಲ್ಲರೂ ಓಡಿ ಬರ್ತಾರೆ. ಕೀರ್ತನೆ, ಪ್ರಕಟಣೆ. ಪ್ರಕಟಣೆ ಅಧ್ಯಯನ ಅಂತಂದ್ರೆ ಓಡ್ ಬರ್ತಾರ. ಸ್ಪೆಷಲ್ ಸ್ಟಡಿ ಅಂತ ಹೇಳಿ. ಕೆಲವೊಬ್ರು ಬಹಳ ಕೀರ್ತನೆಗೆ ಬಹಳ ಪ್ರೀತಿ ಇರ್ತಾರ. ಓಕೆ, ಸಂಪ್ರದಾಯದಂತೆ ಓದೋರು ಅದಾರ ಕೆಲವೊಬ್ರು. ಓಕೆ, ಆಸಕ್ತಿ ನಿಂತರ ನಾ ತಿಳ್ಕೋಬೇಕು, ವಿಧೇಯರಾಗಬೇಕು ಅನ್ನೋಕ್ಕಿಂತ ಕೆಲವೊಬ್ರು ಟೋಟಲಿ ಓದೋದಿಲ್ಲ. ಓಕೆ, ಕೆಲವೊಬ್ರು ಸಂಪ್ರದಾಯದಂತೆ ಓದಬೇಕು, ಕಿಚ್ಚಿಗೆ ನಾವು ಕ್ರೈಸ್ತರು ಓದಬೇಕು ಅನ್ನೋದು. ಓಕೆ. ಬೈಬಲ್ ಓದೋದ್ಕಿಂತ ಕ್ಯಾಲೆಂಡರ್ ಒಳಗಿಂದ ವರ್ಸಸ್ ಓದು ಮಂದಿ ಹೆಚ್ಚಿಗೆ ಅದಾರ. ಕ್ಯಾಲೆಂಡರ್ ಮೇಲೇನು ವರ್ಸಸ್ನಿಂದ ಬದುಕ್ತಾ ಇರುವಂತವ್ರು ಬಹಳ ಮಂದಿ ಆಗಿದ್ದಾರೆ. ದುರದೃಷ್ಟ. More than understanding the Bible, the marking has become more important. Like I finished 2 chapters today. No, I have to finish 10 chapters today. Okay. So understanding is less, and the numbers have become more. Okay. So they focus on that. ಓಕೆ, ಯಾವುದೋ ಒಂದು ಅಚೀವ್ಮೆಂಟ್ ಮಾಡ್ಲಿಕ್ಕಾಗಿ, ಮೋರ್ ದನ್ ಗ್ರಾಸ್ಪಿಂಗ್ ಥಿಂಗ್ಸ್ ಅಂಡ್ ಆಲ್ ದಟ್. ಎನಿ ಥಾಟ್ಸ್? ಇಲ್ಲಿ ನಾವು ನೋಡ್ತೇವೆ ಇವರು ಓದೋದು ಟೈಮ್ ಯುನಕ್ ಓದಾತಾರ, ಅರ್ಥ ಆಗ್ಲಿಲ್ಲ ಅಂದ್ರೆ ನಮ್ಮ ಕಡೆ ಮೀನ್ಸ್ ಭಾಳ ಸಾಮಾನ್ಯವಾಗಿ ನಾವು ಕೇಳ್ತೇವೆ, ಓದ್ತೇವೆ, ಏನು ಅರ್ಥ ಆಗೋದಿಲ್ಲ ಅಕ್ಕ, ಅದ್ರ ಸಲುವಾಗಿ ಬಿಟ್ಬಿಡ್ತೇವೆ. ದೊಡ್ಡ ದೊಡ್ಡ ಹೆಸರು ಬರ್ತಾವ, ಊರಿಂದ ಪಟ್ಟಣದಿಂದ ದೇಶದಿಂದ ಹೆಸರು, ಅದು ಏನು ಅರ್ಥ ಆಗೋದಿಲ್ಲ, ಬೋರ್ ಆಗಿ ಒಂದೊಂದ್ಸರಿ ನಿದ್ದೆ ಬರ್ತಾವ. ಆ ಥರ ಅಕ್ಕ ಅಷ್ಟಿಲ್ಲ, ನನಗೂ ಸ್ಟಾರ್ಟಿಂಗ್ ನಂಗೆ ಹಂಗೆ ಆಗ್ತಿತ್ತು. ಬಟ್ ಇಲ್ಲೇ ನೋಡಿದ್ರೆ ಇವ್ರಿಗೂ ಅರ್ಥ ಆಗತ್ತಿಲ್ಲ ಅಂದ್ರೆ ಗಟ್ಟಿಯಾಗಿ ಧ್ವನಿ ಮಾಡಿ, ಬಿಕಾಸ್ ಹಿ ವಾಸ್ ಲಿಸ್ನಿಂಗ್ ಸೋ ಲೌಡ್ ದಟ್ ಫಿಲಿಪ್ಗೆ ಹೇಳೈತಿ, ನೀ ಹೋಗಿ ಬರೀ ಜಸ್ಟ್ ಚಾರಿಯಟ್ ಕಡೆ ಹೋಗಿ ನಿಂದ್ರು, ಗೋ ಅಂಡ್ ಸ್ಟ್ಯಾಂಡ್ ನಿಯರ್ ಇಟ್. ಬಟ್ ಫಿಲಿಪ್ ಇಸ್ ಸ್ಟ್ಯಾಂಡಿಂಗ್ ನಿಯರ್ ಇಟ್ ವಿತ್ ದೊಡ್ಡ ಕಿವಿ ಹಾಕಿಲಾಕಿ ಏನು ಓದಾತನ ಕೇಳ್ಕೊಂತ. ಆ್ಯಂಡ್ ದೇವರಿಂದ ಆತ್ಮ ಮುಂದೆ ಪ್ರೇರಣೆ ಮಾಡಿರ್ಬೋದು ಫಿಲಿಪ್ಗೆ. ಬಟ್ ಫಿಲಿಪ್ ಹೋಗಿ ಇನಿಷಿಯೇಟಿವ್ ತೊಗೊಂಡು ಲೈಕ್, ವಾಟ್ ಆರ್ ಯು ರೀಡಿಂಗ್, ಡೂ ಯು ಅಂಡರ್ಸ್ಟ್ಯಾಂಡ್ ಎನಿಥಿಂಗ್, ಲೈಕ್ ನೋ. ಸೊ ಇಟ್ ಈಸ್ ಲೈಕ್ ಬೋತ್ ದ ಸೈಡ್, ಎಸ್ಪೆಷಲಿ ದ ಯುನಕ್, he has so much of curiosity and he's not giving up that. ಅರ್ಥ ಆಗಿಲ್ಲ ಅಂದ್ರೆ ಬಿಟ್ಟು ಬಿಡೋಣ. ಸೊ ಅಂದ್ರೆ ಆಸಕ್ತಿನೂ ಇದೆ, ಗಲಿಬಿನೂ ಇದೆ, ಬಟ್ ಕಂಟಿನ್ಯೂಯೇಷನ್ ಇದೆ. ಅದೇ ಆಸಕ್ತಿನೂ ಇದೆ ಟು ಕಂಟಿನ್ಯೂ, Yeah. ಬಟ್ ಗಲಿಬಿಲಿನೂ ಇದೆ, ಅರ್ಥ ಆಗತ್ತಿಲ್ಲ ಆದ್ರೂ ಅಂತವ್ರು ಇದ್ದಾರಲ್ಲ. ಸೊ ನಾವು ಒಂದು ವೇಳೆ ನಮ್ಗೆ ಗೊತ್ತಿದೆ ಅಂತ ಹೇಳಿದ್ರು, ಓಕೆ, ನಮ್ಗೆ ಹೌದು ಆ ಫಿಲಿಪ್ ಯಾರಾದ ಕಂಚುಕಿಗಿಂತ ಹೆಚ್ಚು ನಮ್ಗೆ ಗೊತ್ತಿದೆ ಅಂತ ನಾವು ಹೇಳ್ಬೋದು. ಆದ್ರೆ ಕೆಲವೊಂದು ಗೊತ್ತಿಲ್ಲದ ಸಂಗತಿಗಳು ನಮ್ಮಲ್ಲಿದೆ, ರೈಟ್? ಆ ಒಂದು ಮನೋಭಾವನೆ, ದಟ್ ಮೈಂಡ್ ಸೆಟ್ ನಮಗೆ ಇರುವಂಥದ್ದು ಅವಶ್ಯಕ. ಮತ್ತು ವಿಶೇಷವಾಗಿ ಈ ಒಂದು ಪ್ರಶ್ನೆಗಳಿದ್ರೂ ಕೂಡ ವಾಕ್ಯದ ವಿಷಯದಲ್ಲಿ ಮುಖ್ಯವಾಗಿ ನಮಗೆ ಒಂದು ಖಚಿತತೆ ಇದೆ, ಅನ್ನಂದ್ರೆ ನನ್ನ ನಂಬಿಕೆ, ವಾಕ್ಯಕ್ಕೆ ಸಂಬಂಧಪಟ್ಟಂತೆ ನನ್ನ ನಂಬಿಕೆಯ ವಿಷಯ ಏನಿದೆ ಅದು ನನಗೆ ಗೊತ್ತಿದೆ, ರೈಟ್? ಪ್ರಶ್ನೆಗಳಿರ್ಬೋದು, ಆಸಕ್ತಿ ಇರ್ಬೋದು, ತಿಳ್ಕೊಳ್ಬೇಕಾದ ವಿಷಯಗಳು ಇರ್ಬೋದು, ಆದ್ರೆ ನನ್ನ ವಿಶ್ವಾಸ ಮತ್ತು ನನ್ನ ನಂಬಿಕೆಗೆ ಸಂಬಂಧಪಟ್ಟಂತೆ ನಾನು ತಿಳ್ಕೊಳ್ಬೇಕಾದದ್ದು ಗೊತ್ತಿದೆ. ಸೊ ಈ ಎಲ್ಲ ಹಂತದೊಳಗೆ ನಾವು ಇರ್ಬೋದು, ರೈಟ್? ನಮಗೆ ಕೆಲವೊಂದು ಸಾರಿ ವಾಕ್ಯದ ಕುರಿತು ಆಸಕ್ತಿ ಇಲ್ಲದಂಥ ಸ್ಥಿತಿ ಇರ್ಬೋದು, ಅಥವಾ ಎರಡೂ ಇರ್ಬೋದು, ಗಲಿಬಿಲಿನೂ ಇರ್ಬೋದು, ಆಸಕ್ತಿನೂ ಇರ್ಬೋದು, ಅಥವಾ ಹೆಚ್ಚು ಗೊತ್ತಿದೆ ಬಟ್ ಗೊತ್ತಿಲ್ಲದಿರುವಂಥ ವಿಷಯಗಳು ಇದೆ, ಗೊತ್ತಿದೆ ಮತ್ತು ನಂಬಿಕೆಗೆ ಸಂಬಂಧಪಟ್ಟಂತೆ ನನ್ನ ನಂಬಿಕೆಗೆ ಏನು ಬೇಕೋ ಅಷ್ಟು ಗೊತ್ತಿದೆ ಸಾಕು. ಆ ರೀತಿಯಾದಂಥ ವಿವಿಧ ಸ್ಟೇಜಸ್ನಲ್ಲಿ, ಹಂತಗಳಲ್ಲಿ ನಾವು ಇರ್ಬೋದು. ಓಕೆ,
ಸೊ ಈ ಮನುಷ್ಯ ಇಥಿಯೋಪಿಯ ದೇಶದ ಕಂಚುಕಿ ಯೆರೂಸಲೇಮಿನಿಂದ ಆರಾಧನೆ ಮುಗಿಸಿದ ಮೇಲೆ, ಇಂಟ್ರೆಸ್ಟಿಂಗ್, ನೋಟ್ ಮಾಡ್ತೀರಾ, ಇವನು ಆರಾಧನೆಗೆ ಹೋಗುವಾಗಲ್ಲ, ಆರಾಧನೆ ಮುಗಿಸಿದ ಮೇಲೆ ಬೈಬಲ್ ಹಿಡ್ಕೊಂಡು ಕೂತ್ಕೊಂಡ ಅವಾಗ. ರೈಟ್, ಸ್ಟಡಿ ಯಾವಾಗ ಮಾಡಕತ್ತಾನಪ್ಪ? ಬೈಬಲ್ ಸ್ಟಡಿ ಅವನು ಓದ್ತಾ ಇರೋದು ಯಾವಾಗ, ಅಧ್ಯಯನ ಮಾಡ್ತಾ ಇರೋದು ಯಾವಾಗ ಅಂತಂದ್ರೆ ಆರಾಧನೆ ಮುಗಿಸಿ ವಾಪಸ್ ಹೋಗ್ತಾ ಇದ್ದಾನೆ, ಆ ಸಮಯದಲ್ಲಿ ಬೈಬಲ್ ಹಿಡ್ಕೊಂಡು ಕೂತವನ. ಹೌದ್ರಾ? ಯು ನೋಟಿಸ್ ದಟ್? ಸೊ ನಾವು ಒಂದು ವೇಳೆ ಆ ಒಂದು ಹವ್ಯಾಸಕ್ಕೆ ಹೋಲಿಸಿ ನೋಡಿದ್ರೆ ನಾವು 1000 ಪಟ್ಟು ಅವನ ಬಗ್ಗೆ ಮಾತಾಡ್ಬೋದು, ಅವ್ನು ಹಂಗೆ ಅವ್ನು ಹಿಂಗ. ಬಟ್ ಅದು ಏನು, ನಾವು ಇಲ್ಲಿ ಚರ್ಚೆ ಮಾಡೋದ್ರ ಲಾಭ ಏನಂದ್ರೆ, ಉದ್ದೇಶ ಏನಂದ್ರೆ ನಮ್ಮ ಜೀವಿತಕ್ಕೆ ಅನ್ವಯ ಆಗಬೇಕು. ಹೌದ್ರಾ? ಹಾಗಿದ್ರೆ ನಾವು ಬೈಬಲ್ ಅಧ್ಯಯನ ಮಾಡ್ತೀವ? ಯಾವಾಗ ಮಾಡ್ತೀವಿ? ಏನ್ ಅನಿಸ್ತದೆ? ನಾವು ವೈಯಕ್ತಿಕ ಬೈಬಲ್ ಅಧ್ಯಯನ ಮಾಡ್ತೇವೆ. ಓಕೆ, ಯಾವಾಗ? ಮುಂಜಾನೆ ಸರ್. ಓಕೆ, ಯೂಶ್ವಲಿ ಮಾಡ್ತೇವ್ರಿ ಅಣ್ಣ. ಆದ್ರ ಸಂಡೇ ಭಾಳ ಸರ್ವಿಸಸ್ ಆದ್ಕೊಳ್ಳಿ, ಇವತ್ತು ಹೋಲ್ ಡೇ ಅದ್ರೊಳಗ ಅದೇವ್ ಬಿಡಿ, ಇವತ್ತು ಬ್ಯಾಡ ಅನ್ನುವಂತ ಒಂದು ಅಲಕ್ಷ್ಯ ಸ್ವಭಾವ. ಓವರ್ ಡೋಸ್ ಆಗ್ಬಾರ್ದು ಅಂತ ಹೇಳಿ. In the morning when there's no disturbance around, so that is the time we. ಓಕೆ, ಬೀನಾ? ನಾನು ಪರ್ಸ್ನಲಿ ಓದೋದು ನನ್ಗೆ ಮೊದಲಿಂದ ರೂಢಿ ಆಗೋದು ಏನಂದ್ರೆ ಜಳಕ ಆದಮೇಲೆ ಅದು ಆಗಲೇಬೇಕು. ಲೈಕ್ ಅದು ಬ್ರಾಹ್ಮಣಿಕಲ್ ಲೈನ್, ಲೈಕ್ ಇಟ್ ಕಂಟಿನ್ಯೂಸ್ ದಟ್. ಅದು ಪೂಜೆ ಮಾಡೋದು ಆ ಥರ ಎಲ್ಲ ಮಂತ್ರ ಇಲ್ಲ, ಬಟ್ ಈಗ ದೇವರೊಂದು ವಾಕ್ಯ ಓದೋದು ಆ ಥರ ಅನ್ನಿಸ್ತೈತಿ ಯಾವುದೇ ರೀತಿಯಿಂದ. ಬಟ್ ನಮ್ಮ ಕಡೆ ಸಭೆ ಮುಗಿಸಿದಾದ್ಮೇಲೆ ನಾವು ನೋಡ್ತೀವಿ ಇಲ್ಲೇ ಯುನಕ್ ಥರ ಆಗಾಕ ಸಲುವಾಗಿ ಯುನಕ್ ಈಗ ವಾಪಸ್ ಮನೆ ಹೊಂಟಿದ, ಆ ಟೈಮ್ ಬೈಬಲ್ ಓದ್ಕೊಂತ ಹೊಂಟಿದ್ದ. ನಮ್ಮ ಕಡೆ ಇಲ್ಲೇ ಚರ್ಚ್ ಸಮೀಪನ ಮಟನ್ ಅಂಗಡಿ ಐತಿ. ಸೊ ಮುಗಿದ 10 ಜನ ಮಂದಿ ಫಸ್ಟ್ ಅದು ಚಿಕನ್ ಮಟನ್ ಅದು ತೊಗೊಂಡು ಹೋಗಿ ಸಂಡೇ ತದು ದೊಡ್ಡ ಹಬ್ಬ ಆಗಬೇಕು ತಿನ್ನೋದು. ಸೊ that goes on like that. That's a priority that we don't see, like everybody rushes for that, like no, next is what? Food. And so food and food's variety and all that like that. But maybe for him food was ready, but he was still thinking again about the scripture. ಮೇ ಬಿ ಅದ ಸಂದೇಶಕ್ಕೆ ಬಂದಾನು ಗೊತ್ತಿಲ್ಲ, ಯಾಕಂದ್ರೆ ಆರಾಧನೆಗೆ ಹೋಗಿದ್ದ, ಅಲ್ಲಿ ಏಷಾಯನ ಪುಸ್ತಕ ತಗೊಂಡು ಏನೋ ಹೇಳಿದ್ರು, ಅವಂಗ ಅಲ್ಲಿ ಕಂಪ್ಲೀಟ್ಲಿ ಆಗ್ಲಿಕ್ಕಿಲ್ಲ. ಅದ ಪುಸ್ತಕ ಹಿಡ್ಕೊಂಡು ಮತ್ತೆ ಅದನ್ನ ಏನಂತ ಪ್ರಶ್ನೆ ಕೇಳ್ಕೊಂತ ಹೋಗಿರ್ಬೋದು. ಡೈರೆಕ್ಟ್ಲಿ ಅಲ್ಲಿ ಹೋಗ್ಯಾನಂತಂದ್ರೆ ಆ ಪುಸ್ತಕಕ್ಕೆ ಸಾಧ್ಯತೆ. ಪ್ರಶಾಂತ್ ದೊಡ್ಡಮನಿಯವ್ರು ಹೇಳ್ತಾ ಇದ್ದಾರೆ, ಕ್ವೈಟ್ ಟೈಮ್ ಮಾಡುವಾಗ ಬೈಬಲ್ ಅಧ್ಯಯನ ಮಾಡ್ತಾರಂತ ಹೇಳಿ, ಆಮೇಲೆ ಫ್ಯಾಮಿಲಿ ಪ್ರೇಯರ್ ಮಾಡುವಾಗ ಅವರು ಈ ಒಂದು ಬೈಬಲ್ ಅಧ್ಯಯನ ಮಾಡ್ತಾರಂತೆ. ಬಟ್ ಈ ಮನುಷ್ಯನಲ್ಲಿರುವಂಥ ಬೈಬಲ್ ಸ್ಟಡಿ ಆಸಕ್ತಿ ಮಾತ್ರ ವಿಶೇಷವಾದ, ವೆರಿ ಸ್ಪೆಷಲ್ ಆ್ಯಕ್ಚುಲಿ. ರೈಟ್, ಇದು ನಾವು ಏನಂತಾರೆ, ಸಾಮಾನ್ಯವಾಗಿ ಆ್ಯಕ್ಚುಲಿ ನಾನ್ಸಿ ಪ್ರಸ್ತಾಪ ಮಾಡ್ದಂಗೆ, ಆರಾಧನೆ ಮುಗೀತು, ಆಯ್ತಪ್ಪ, ಒಂದು ಏನೋ ಇದು ದಿನಕ್ರಮದೊಳಗೆ ಮಾಡಬೇಕಾದದ್ದು ನಾವು ಹಿಂಗೆ ಟಿಕ್ ಹಾಕಿದ್ವಿ, ಮುಗೀತು ಅಂತ. ಟು ಡೂ ಲಿಸ್ಟ್ನೊಳಗೆ ಇದು ಮಾಡಬೇಕಾಗಿತ್ತು, ಮುಗಿದ್ಬಿಟ್ಟು ಆಯ್ತು. ಬಟ್ ಈ ಮನುಷ್ಯ ಹಂಗಿಲ್ಲ. ಅದು ಆದ್ಮೇಲೆಯೂ ಕೂಡ ಅವನು ಇನ್ಫ್ಯಾಕ್ಟ್ ಗಟ್ಟಿಯಾಗಿ ಓದ್ತಾ ಇದ್ದಾನೆ ಅವನು. ರೈಟ್, ಗಟ್ಟಿಯಾಗಿ ಓದ್ತಾ ಇರುವಂಥದ್ದನ್ನು ಫಿಲಿಪ್ ಕೇಳಿಸ್ಕೊಳ್ತಾನೆ. ಓಕೆ, ಅಲ್ಲಿ ಬಹಳ ಸ್ಪಷ್ಟವಾಗಿ ಅಲ್ಲಿ ಯೆಶಾಯನ ಪ್ರವಾದನೆಯ ನೋಡ್ರಿ 30ನೇ ವಚನ, ಫಿಲಿಪ್ಪನು ಓಡಿ ಹೋಗಿ ಆ ಮನುಷ್ಯನು ಯೆಶಾಯ ಪ್ರವಾದಿಯ ಗ್ರಂಥವನ್ನು ಓದುತ್ತಿರುವುದನ್ನು ಕೇಳಿ, ಶಬ್ದ ನೋಡ್ರಿ, ಕೇಳಿ. ರೈಟ್, ಸೊ ಅವನು ಈಸ್ ರೀಡಿಂಗ್ ಔಟ್ ಲೌಡ್. ಸೊ ಅದಕ್ಕೆ ಆ ರಥದ ಚಕ್ರಗಳ ಗದ್ದಲದ ಮಧ್ಯದೊಳಗೆ, ಓಕೆ, ಆ ಒಂದು ಮೂವ್ ಆಗ್ತಾ ಇರುವಂತ ಸೌಂಡ್ ನಡಿವೆ, ರೈಟ್, he is still hearing the book of Isaiah. ವಾವ್! ಸೊ ಎಂಥ ಒಂದು ವಿಶೇಷವಾದಂಥ ಹಸಿವೆ, ಆಸಕ್ತಿ ವಾಕ್ಯದ ಬಗ್ಗೆ. ಓಕೆ, ಈ ಥರನೂ ಹೇಳ್ಬೋದು. ಈ ಬೈಬಲ್ ಓದೋದು ಟೈಮ್, ಮ್ಯಾಕ್ಸಿಮಮ್ ಟೈಮ್ ಗೊತ್ತಿಲ್ಲ ಯಾರು ಹೇಳಾರ ಆ ಥರ. ಲೈಕ್ ನಾವು ಮೌನವಾಗಿ ಓದಬೇಕು. ಮೌನವಾಗಿ ಓದೋದು ಎಲ್ಲೇ ಅರ್ಥ ಆಗೋದಿಲ್ಲ, ಅಲ್ಲೇ ಏನಾಗ್ತೈತಿ, ಮೌನವಾಗಿ ಓದ್ಕೊಂಡು ಕಣ್ಣನ್ನು ಜಸ್ಟ್ ಮಲ್ಗುದು ಥರ ಅನ್ನಿಸ್ತೈತಿ. ಬಟ್ ದೇವರ ಸೃಷ್ಟಿ ಮಾಡಿದ್ರೆ ಆ ಟೈಮ್ ಅವರ ವಾಕ್ಯ ಉಚ್ಚರಿಸಿದ್ರು. He said and it happened.
He said it and it happened. ಸೊ ಅದೇ ಥರ ನಾವು ವಾಕ್ಯ ಓದೋದು ಟೈಮ್ ಮೌನವಾಗಿ ಹೌದು ಗದ್ದಲ ಹಚ್ಚಿ ಮಾಡಬಾರ್ದು, ಬಟ್ ಉಚ್ಚರಿಸಿ ಓದಿದ್ರೆ ನಮ್ಮ ಕಿವಿ ಬೈಬಲ್ ಕೇಳಬೇಕು. ನಮ್ಮ ರೂಮ್ನಾಗ ಬೈಬಲಿಂದ ಧ್ವನಿ ಬರಬೇಕು, ನಮ್ದು ಕಾರ್ನಲ್ಲಿ ಬೈಬಲಿಂದ ಧ್ವನಿ ಬರಬೇಕು. ನಾವು ಎಲ್ಲೇನೂ ಇದ್ರೆ ಲೈಕ್ ನೋ, ಸೊ ಜಸ್ಟ್ ಅವರ್ ಇಯರ್ ಶುಡ್ ಹಿಯರ್, ಮೈ ವಾಲ್ ಶುಡ್ ಹಿಯರ್, my cupboard should hear, whatever is there around me, everything should hear. So that kind of, it will, one thing is that scripture will fall in my ear. Next is my mind will start grasping, and I will not, my mind will not work for different things because it is boring. So one side ile kan nodatati but mind bere side ಕೆಲಸ ಮಾಡತೈತಿ, ಆ ಥರ ಆಗೋದಿಲ್ಲ. ಸೊ ಬೋರಿಂಗ್ ಅನ್ಸೋದು ಟೈಮ್ ಒಂದು ಐಡಿಯಾ ಇದು ಕೊಡ್ಬೋದು ನಾವು, ರೀಡ್ ಲೌಡ್ಲಿ. ಯಾ ಅದು ವಿಶೇಷವಾಗಿ ನಮ್ಮ ಏಕಾಗ್ರತೆಯನ್ನು ಒಂದು ಕಡೆ ಇಟ್ಕೊಳ್ಳೋದಕ್ಕೆ ಸಹಾಯ ಮಾಡ್ತದೆ. ನೋ ವೆನ್ ಯು ರೀಡ್ ಲೌಡ್ಲಿ ಯು ವಿಲ್ ಪೇ ಅಟೆನ್ಷನ್, ರೈಟ್? ದಟ್ಸ್ ಒನ್ ಪಾಸಿಬಿಲಿಟಿ. ಸೊ ಇಲ್ಲಿ ಈ ಘಟನೆ ಒಳಗೆ ಏನಾಗ್ತದಪ್ಪ ಅಂತಂದ್ರೆ, ಇಥಿಯೋಪ್ಯ ದೇಶದ ಕಂಚುಕಿಗೆ ವಾಕ್ಯ ಅರ್ಥವಾಗುವುದಕ್ಕೆ ಸಹಾಯ ಮಾಡಿದ್ದು ಯಾರು? ಫಿಲಿಪ್ಪ, ರೈಟ್? ಫಿಲಿಪ್ಪ ಅವನ ಜೊತೆಗೆ ಬಂದು ಅವನಿಗೆ ಆ ವಾಕ್ಯವನ್ನು ವಿವರಿಸ್ತಾನೆ. ಓಕೆ, ಸೊ ನಮ್ಮ ಒಂದು ವೇಳೆ ಜೀವಿತದೊಳಗೆ ವಾಕ್ಯ ಅರ್ಥ ಮಾಡಿಕೊಳ್ಳೋದಕ್ಕೆ ಯಾರು ಸಹಾಯ ಮಾಡಿದ್ದಾರೆ? ಹೌ ವೇರ್ ಯು ಲೈಕ್ ಹೂ ಪ್ಲೇಡ್ ದ ರೋಲ್ ಆಫ್ ಫಿಲಿಪ್ ಇನ್ ಯುವರ್ ಲೈಫ್ ಟು ಹೆಲ್ಪ್ ಅಂಡರ್ಸ್ಟ್ಯಾಂಡ್ ದ ಸ್ಕ್ರಿಪ್ಚರ್? For me, my initial days of faith life, really Bible, many things I never used to understand. So that time, those days, my pastor in North India, earlier Bihar, now Jharkhand, the Pentecostal Assembly of God, the Pentecostal Assembly Church, that church pastor who is my first pastor, Pastor Dhruv Narayan Prasad, and his interest in the word. That part, like no, he used to explain, read Bina, you will understand, God the Holy Spirit will help you. And that was the thing, seeing his interest and his explanation is still many scriptures which he has explained to me, I still remember. And my pastor, Pastor D.N. Prasad. Okay. His wife too, his wife had a major role in my life, Sister Rita Prasad also. Okay, we are grateful for their life and investment. And later part in Southern Asia Bible College, in the Bible College, all of my faculty and the professors, those who have taught, played the role of Philip in our life. So, ಉಳಿದವರು? Esther auntie, she gave me a Bible with pictures. So that kept me attracted to the Bible as well. And then the next time when she would meet me, she would ask me, what did you understand, or what did this scripture speak to you? Wow. So that's how I started learning the Bible more interesting. I found it interesting that way. Okay, because that person was interested in you to read the Bible, so you became interested in reading the Bible. Great. So ಇನ್ನೊಬ್ಬರು ಆಸಕ್ತಿ ತೋರಿದ್ರಿಂದ ಆ ಒಂದು ಬೈಬಲ್ ಅಧ್ಯಯನ ಮಾಡೋದಕ್ಕೆ ಆಸಕ್ತಿ ಉಂಟಾಗ್ಲಿಕ್ಕೆ ಸಾಧ್ಯವಾಯಿತು ಎಂಬುದಾಗಿ. ವಾಟ್ ಎಲ್ಸ್? ನಮ್ದು ಸ್ಪಿರಿಚುವಲ್ ಲೈಫ್ ಒಳಗೆ ಫಸ್ಟ್ ಫಿಲಿಪ್ ಅಂತ ಹೇಳಿ ವರ್ಕ್ ಮಾಡಿದ್ದ ಚಂದ್ರಮ್ಮ, ಆಮೇಲೆ ನೀವು ನಮ್ಗೆ ಯೂಶ್ವಲಿ ನಮ್ಗೆ ಬೆಳೆಸಿದ್ದ ನಡೆಸಿದ್ದ ಅಂದ್ರೆ. ಓಕೆ ಓಕೆ. ಫಸ್ಟ್ ನಂದು ಈ ಟೈಮ್ನಾಗ ಬೈಬಲ್ ಓದುವಂಥ ವಿಷಯಕ್ಕೆ ಮಮ್ಮಿ ಹೆಚ್ಚಿಗೆ ಪ್ರೋತ್ಸಾಹ ಕೊಡ್ತಿದ್ರು ನಂಗೆ. ಬೈಬಲ್ ಓದಬೇಕು, ಪ್ರಾರ್ಥನೆ ಮಾಡಬೇಕು, ಅದು ಭಾಳ ಚಲೋ ಹಾಗೆ ಅಂತೆಲ್ಲ ಹೇಳ್ತಿದ್ರೆ. ಬಟ್ ಮಮ್ಮಿಗೆ ಆ ಪರಿ ಬೈಬಲ್ ಬಗ್ಗೆ ಹೆಚ್ಚಿಗೆ ನಾಲೆಜ್ ಇಲ್ಲದಿದ್ರು ಅನೇಕ ಸಾರಿ ಆ ಬೈಬಲ್ನಲ್ಲಿರುವಂಥ ಕೆಲವೊಂದು ವಿಷಯಗಳನ್ನು ಅವ್ರು ನನಗೆ ವಿವರಿಸಿ ಹೇಳಿ ಈ ರೀತಿ ನೀವು ಮಾಡ್ಬೇಕಂತ ಅವ್ರು ನಂಗೆ ಸ್ಟಾರ್ಟಿಂಗ್ ಪ್ರೋತ್ಸಾಹ ಕೊಟ್ಟು ಇದನ್ನು ಮಾಡಿದವರು. ನಂತರ ಬೇರೆ ಬೇರೆ ಹಂತದಲ್ಲಿ ನಾವು ಇಲ್ಲಿ ಕೆಲವರು 3 ಜನ ಇಲ್ಲಿ ನೀವು ಗ್ರೂಪ್ನಲ್ಲಿ ಡಿಸ್ಕಷನ್ ಆನ್ಲೈನ್ನಲ್ಲಿ ನೀವು ಕಮೆಂಟ್ ಮಾಡ್ತಾ ಇದ್ದೀರಿ. ಹೋಲಿ ಸ್ಪಿರಿಟ್ ಹೋಲಿ ಸ್ಪಿರಿಟ್ ಹೋಲಿ ಸ್ಪಿರಿಟ್ ಅಂದಾಗಿ, ಪರಿಶುದ್ಧಾತ್ಮನು 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 ಎಂಬುದಾಗಿ. ಆ ಪರಿಶುದ್ಧಾತ್ಮನ ಪಾತ್ರ ಅದು ಅಂದರೆ ವಾಕ್ಯ ಅರ್ಥ ಪಡೆದುಕೊಳ್ಳುವುದಕ್ಕಾಗಿ. ಬಟ್ ನಾನು ಕ್ಲಾರಿಫಿಕೇಶನ್ ಇಲ್ಲಿ ಸ್ವಲ್ಪ ಯೋಚನೆ ಮಾಡೋಣ. ಇಲ್ಲಿ ಆ ಇಥಿಯೋಪ್ಯ ದೇಶದ ಕಂಚುಕಿಗೆ ಪರಿಶುದ್ಧಾತ್ಮನ ಬಾಜು ಬಂದು ಕೂತ್ಕೊಂಡು ಎಕ್ಸ್ಪ್ಲನೇಷನ್ ಕೊಟ್ನ ಇಲ್ಲಲ್ಲ? ಏನ್ ಪರಿಶುದ್ಧಾತ್ಮನ ಪಾತ್ರ ಏನಿತ್ತು ಇಲ್ಲಿ?
he sent Philip. God sent Philip so that he will make him understand. So he used Philip as an instrument there. ಓಕೆ, ಫಿಲಿಪ್ಪನನ್ನ ಸಾಧನವಾಗಿ ಉಪಯೋಗಿಸಿಲ್ಲ. ವಾಟ್ ಇಸ್ ಯುವರ್ ಅಬ್ಸರ್ವೇಷನ್? When we say Holy Spirit, like because Holy Spirit is invisible, in that way many kind of deceptions and manipulations and all is there. Clarity of Holy Spirit, yes, Holy Spirit for sure he explains to us, but God, as he has kept his people on this earth, Okay. he uses the human being. Through them God uses God, the Holy Spirit for sure he is direct teacher for us. Yes. But he uses the another individuals also as pastors, preachers, evangelists, prayer warriors, intercessors, Yeah. or our good friend, those who are in faith. ಯಾ, ನಿಜವಾಗ್ಲೂ ಈ ರೀತಿ ಪ್ರಶ್ನೆ ಕಲಿಬೇಕು ಮಾಡಬೇಕು ಅನ್ನುವಂಥ ಆಸಕ್ತಿ ಇರೋರ್ಗೆ ಡೆಫಿನೆಟ್ಲಿ ದೇವರಾತ್ಮ ನಡೆಸ್ತಾನೆ. ಅಕ್ಕ ಹೇಳ್ದಂಗೆ ಬೇರೆ ಬೇರೆ ನಾಯಕರನ್ನ ಈ ರೀತಿ ದೇವ್ರ ವಾಕ್ಯ ಜ್ಞಾನ ಇಳುವಂಥ ವ್ಯಕ್ತಿಗಳನ್ನ ನಮ್ಮ ಬಳಿ ನಡೆಸಿ ಅವ್ರಿಗೂ ಅವ್ರ ಮೂಲಕವಾಗಿನೂ ಕಳಿಸುವಂಥ ಸಾಧ್ಯತೆ. ಅನೇಕ ಸಾರಿ ವೈಯಕ್ತಿಕ ಪ್ರಾರ್ಥನೆ ಸಮಯದಲ್ಲಿ ನಮ್ಮ ಕ್ವೈಟ್ ಟೈಮ್ದಲ್ಲಿ ದೇವರಾತ್ಮ ಸ್ವತಃ ನಮ್ಮ ಮನಸ್ಸಿನಲ್ಲಿ ಜ್ಞಾನವನ್ನು ಕೊಡೋದ್ರ ಮೂಲಕನೂ ತಿಳಿಸುವಂಥ ಕೆಲಸ ಮಾಡ್ತಾನೆ. ಓಕೆ. ಹೌದು ಹೌದು. ಒಂದಿನ ಯೋಚನೆ ಮಾಡ್ರಿ, ಪರಿಶುದ್ಧಾತ್ಮನ ಸ್ವತಃ ಆ ಕಂಚುಕ್ಕಿಗೆ ವಿವರಿಸ್ಬೋದೋ ಇತ್ತು? ಇಲ್ಲ, ವಿವರಿಸ್ಬೋದಾಗಿತ್ತು. ಓಕೆ, ಸೊ ಆ ವಿವರಿಸುವ ಕಾರ್ಯ ಪರಿಶುದ್ಧಾತ್ಮನು ಅಲ್ಲಿ ಮಾಡುವುದಿಲ್ಲ. ಇನ್ಫ್ಯಾಕ್ಟ್ ಅಲ್ಲಿ ಇನ್ನೊಬ್ಬನನ್ನ ಪ್ರೇರೇಪಿಸ್ತಾನೆ. ಓಕೆ, ಸೊ ಆತ್ಮ ಪ್ರೇರಿತ ವಾಕ್ಯವನ್ನು ವಿವರಿಸಲಿಕ್ಕೆ ಆತ್ಮ ಪ್ರೇರಿತ ವ್ಯಕ್ತಿಗಳು ಬೇಕು. ರೈಟ್? ಬುದ್ಧಿವಂತರು ಬೇಕಾಗಿಲ್ಲ. ಬುದ್ಧಿವಂತರು ಇರಲಿ, ಅಭ್ಯಾಸ ಮಾಡುವಂಥವ್ರು, ಅಧ್ಯಯನ ಮಾಡೋರು ಇರಲಿ, ಬೇಕು, ಅದು ಅವ್ರದ್ದು ಅವಶ್ಯಕತೆನೂ ಇದೆ. ಆದರೆ ನಾನು ಬುದ್ಧಿವಂತನಾಗಿದ್ದರೆ ಮಾತ್ರ, ವಿದ್ಯಾಭ್ಯಾಸ ಅಂದರೆ ಮುಖ್ಯವಾಗಿ ನಾನು ಬೈಬಲ್ ಕಾಲೇಜ್ಗೆ ಹೋಗಿ ಬಂದಿದ್ರೆ ಅಥವಾ ನಾನು ಬೈಬಲ್ ಕಾಲೇಜ್ ಡಿಗ್ರೀಸ್ಗಳನ್ನೆಲ್ಲ ಮಾಡಿದರೆ ಅಂತ ಮಾತ್ರ ಯೋಚಿಸ್ತಾ ಇದ್ರೆ ಇಲ್ಲ. ಇಲ್ಲಿ ಈ ವಾಕ್ಯ ಅರ್ಥವಾಗಲಿಕ್ಕೆ ಕಾರಣ ಆತ್ಮ ಪ್ರೇರಿತ ವ್ಯಕ್ತಿ ಆತ್ಮ ಪ್ರೇರಿತರಾಗಿ ಬರೆದ ವಾಕ್ಯವನ್ನು ವಿವರಿಸುವುದಕ್ಕೆ ದೇವರು ಉಪಯೋಗಿಸ್ತಾರೆ. ರೈಟ್? ಅದರದ್ದು ಅವಶ್ಯಕತೆ ಇದೆ. Can we think this way also that God loves fellowship? God can do by himself everything he can do, but as long we are on this earth, to connect with God, God has said that love your God and love your neighbor. And so here, like, God is interested in not only individual big horns, Holy Spirit, this one, very spiritual man, righteous man, not like that. Okay. So here God is facilitating the fellowship for eunuch with Philip. Right. So in the fellowship we learn many things. Right. When we fellowship with another fellow believer, and especially spirit filled believers, we will really have the greater knowledge of the word. Right. Right. So see, Santosh. ಕೆಲವೊಬ್ಬರು ವಿಚಾರ ಮಾಡ್ತಾರೆ ಏನಂತಂದ್ರೆ ಬೇರೆಯವ್ರ ಕಡೆಯಿಂದ ನಾವು ಕಲಿಯೋದಿಲ್ಲ ಅನ್ನೋ ಮನೋಭಾವನೂ ಇದ್ದವ್ರು ಇರ್ತಾರೆ. ಸೊ ಇಲ್ಲಿ ಫಿಲಿಪ್ಪ ನೋಡಿದ್ವಿ ಅಂತಂದ್ರೆ ಸಾಮಾನ್ಯ ವ್ಯಕ್ತಿ, ಇವ್ ನೋಡ್ರಿ ಅಧಿಕಾರಿ, ಬಟ್ ಅಂತವನ್ ಕಡೆಯಿಂದ ಇವ ಕಲಿಸ್ಕೊಳಕ ಅರ್ಥ ವಿವರಣೆ ಮಾಡಿಸ್ಕೊಳಕ್ ರೆಡಿ ಅದಾನಂದ್ರೆ ಅದು ಭಾಳ ಒಳ್ಳೆ ಅಂತ ವಿಚಾರ. ಸೊ ಒಂದ್ ವೇಳೆ ನಾವ್ ಯಾರಾದ್ರೂ ಆಗಿದ್ರೆ ಏನಪ್ಪಾ ಬೈಬಲ್ ಕಾಲೇಜ್ ಹೋಗಿ ಬಂದೆ, ನನ್ನ ಪ್ರಶ್ನೆ ಅದು ಇದನ್ನ ಮಾಡಿ ಬಂದಿಯಾ? ಇಲ್ಲ, ಇಲ್ಲಿ ಬಹಳ ಸ್ಪಷ್ಟ. ಆತ್ಮ ಪ್ರೇರಿತ ವ್ಯಕ್ತಿ ಆತ್ಮ ಪ್ರೇರಿತ ವಾಕ್ಯಕ್ಕೆ ವಿವರಣೆ ಕೊಡ್ಲಿಕ್ಕೆ ಸಿದ್ಧವಿದ್ದಾನೆ. ಬಟ್ ಒಂದು ನೆನ್ಪಿಟ್ಕೊಳ್ಳೋಣ, ದೇವರ ವಾಕ್ಯ ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ದೇವರ ಆತ್ಮನ ಅವಶ್ಯಕತೆ ಇದೆ. ಓಕೆ, ಅದಕ್ಕಾಗಿ ದೇವರ ಆತ್ಮನು ವಿವಿಧ ಸಾಧನಗಳನ್ನು ಉಪಯೋಗಿಸ್ಬೋದು. ಆದರೆ ಸ್ಪಷ್ಟ ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ದೇವರ ಆತ್ಮನ ಅವಶ್ಯಕತೆ ಇದೆ. ಅದು ಮುಖ್ಯವಾಗಿ ಈ ಘಟನೆಯಲ್ಲಿ ಅಂತೂ ನಾವು ಬಹಳ ಸ್ಪಷ್ಟವಾಗಿ ನೋಡ್ತೇವೆ. ದೇವರ ಆತ್ಮನು ಹಸಿವೆ ಉಳ್ಳವರನ್ನ ಹುಡುಕಿ ಹೋಗಿ ಅವರಿಗೆ ಉತ್ತರ ಕೊಡ್ತಾನೆ. ರೈಟ್? ಹಂಗ್ರಿ, ಇಫ್ ಯು ಆರ್ ಹಂಗ್ರಿ, he will search you and find and give you answers. That's the God. ಯಾಕಂದ್ರೆ he knows you are holding his book. ಆತನ ಪುಸ್ತಕ ನೀನು ಹಿಡ್ಕೊಂಡಿ ಅಂತ ಗೊತ್ತು. ಓಕೆ, ಆತನ ಪುಸ್ತಕವನ್ನು ನೀನು ಹಿಡ್ಕೊಂಡಿ ಅಂತಂದ್ರೆ ನಿನಗೆ ಖಚಿತವಾಗಿ ದೇವರು ಅದಕ್ಕೆ ನಿನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡುವುದಕ್ಕಾಗಿ ನಿನ್ನನ್ನು ಹುಡುಕಿ ಬಂದು ಉತ್ತರ ಕೊಡ್ತಾನೆ.
That's the beauty of our God, so we have no problem with that. But ಪರಿಶುದ್ಧಾತ್ಮನು ನಮಗೆ ಬೇಕು. ವಾಕ್ಯ ಅರ್ಥ ಮಾಡಿಕೊಳ್ಳೋದಕ್ಕೂ ನಮಗೆ ಪರಿಶುದ್ಧಾತ್ಮನ ಸಹಾಯ ಬೇಕು, ಪ್ರೇರಣೆ ಬೇಕು, ಮಾರ್ಗದರ್ಶನ ಬೇಕು. ಇಲ್ಲಿ ಫಿಲಿಪ್ಪನನ್ನು ಉಪಯೋಗಿಸಿ ದೇವರು ಆ ಒಂದು ವಾಕ್ಯಗಳ ಅರ್ಥ ಹೊಂದಿಕೊಳ್ಳುವುದಕ್ಕೆ ಆ ಇಥಿಯೋಪ್ಯ ದೇಶದ ಕಂಚುಕಿಗೆ ಸಹಾಯ ಮಾಡ್ತಾರೆ. ನಮ್ಮ ಒಬ್ಬೊಬ್ಬರ ಜೀವಿತದಲ್ಲಿಯೂ ಕೂಡ ಇದು ಸತ್ಯವಾದ. Pastor, can we say that Philip is exercising his gift of interpreting the word? Gift of interpreting the word. Yes, possibly, because that's what he does. So in fact he takes the scripture and he helps him understand, and that's what gift of interpretation can mean. Gift of interpreting the tongues, but ಇಲ್ಲಿ wisdom ಇದೆ, ಹೌದಾ? ಇದು ವಾಕ್ಯದ ಅರ್ಥ ವಿವರಣೆ ಮಾಡುವಂಥ. ಸೊ there is a operation of gifts, but then Holy Spirit is there, right? ಪವಿತ್ರಾತ್ಮನಿದ್ದಾನೆ, ನಡೆಸ್ತಾ ಇದ್ದಾನೆ. ಸೊ that's the great thing. ನಾವು ಇವಾಗ ಬೈಬಲ್ ಅಧ್ಯಯನದಿಂದ ಒಂದು ವೇಳೆ ನಾವೆಲ್ಲ ಯೋಚನೆ ಮಾಡಿದರೆ, ನಮ್ಮ ಪರ್ಸನಲ್ ಲೈಫ್ ಬಗ್ಗೆ ಯೋಚನೆ ಮಾಡಿದರೆ, ಅಧ್ಯಯನದಿಂದ ನಾವು ಕಲ್ತಿರುವಂಥ ವಿಷಯಗಳು ನಮಗೆ ನೆನಪಿದೆಯಾ? ವಾಟ್ ಹ್ಯಾವ್ ಯು ಲರ್ನ್ಡ್ ಇನ್ ಯುವರ್ ಬೈಬಲ್ ಸ್ಟಡಿ? ಬೈಬಲ್ ಸ್ಟಡಿ ಮಾಡಬೇಕಾದ್ರೆ ಅವೇನು ಪಾಯಿಂಟ್ಸ್ ಬರ್ಕೊಂಡು ಇಟ್ಕೊಂತಿದ್ವಲ್ಲ, ಅದ ನೆಕ್ಸ್ಟ್ ಮತ್ತೆ ಅದ ಪ್ಯಾಸೇಜ್ ಅದ ಚರ್ಚ್ ಒಳಗ ಅಥವಾ ಬೇರೆ ಕಡೆ ಎಲ್ಲೇ ಓದುವಾಗ ಅವೆಲ್ಲ ನೆನಪಿಗೆ ಬರುವಂತದ್ದು. ಲೈಕ್ ನೆನಪು ಮಾಡ್ಕೊಡ್ರಿ. ಇವಾಗ ಎಲ್ಲರೂ ನಾವು ಒಂದು ಪಾಯಿಂಟ್ ನೆನಪು ಮಾಡಿಕೊಡ್ಬೇಕು. ಬೈಬಲ್ ಸ್ಟಡಿ ಅಟೆಂಡ್ ಮಾಡಿದ್ದಕ್ಕೆ, ಆಮೇಲೆ ಲೈಕ್ ರಿಮೆಂಬರ್ ಯು ಹ್ಯಾವ್ ಅಟೆಂಡೆಡ್ ಬೈಬಲ್ ಸ್ಟಡೀಸ್, ರೈಟ್? ವಾಟ್ ಕ್ಯಾನ್ ಬಿ ಒನ್ ಥಿಂಗ್ ದಟ್ ಯು ಕ್ಯಾನ್ ರಿಮೆಂಬರ್ ಅಬೌಟ್ ದ ಬೈಬಲ್ ಸ್ಟಡಿ? Okay, let me take the initial days. My pastor, he used to before my baptism. Okay. So pastor and his wife, both of them, they came home, and I was the only one who was taking the baptism on that particular date. And so both of them, they came and they were teaching me that what is baptism all about, and who takes, why, when, and all like that. And he taught me that it is commitment to Christ. Okay. And ultimately, Bina, baptism you are taking, your heart is now ready to take the baptism. Remember one scripture which is, seek ye first the kingdom of God and his righteousness, and all these things shall be added unto you. That is Matthew 6:33. He said, I asked him, Pastor, what is your favorite scripture in the Bible? And he said Matthew 6:33, which connected for me the first scripture which I had got in my life through the tract. So it was so good, well connected, and this Bible study I never forget. And this scripture is especially that seeking the kingdom of God first, and rest of the things it is following. It is following whenever whatever is needed. It is. Yeah. ದೀಕ್ಷಾ ಸ್ನಾನಕ್ಕಿಂತ ಮೊದಲು ಅಟೆಂಡ್ ಮಾಡಿದ ಬೈಬಲ್ ಸ್ಟಡಿ ಈಗಲೂ ನೆನಪಿದೆ. Even if somebody quotes Matthew 6:33, my tract, my pastor's teaching, and anybody is taking the baptism, I want to tell them the same. This is seeking first the kingdom of God, and God is going to, not for my needs I am taking or anybody, but God is there for other things to follow. Yeah. Pooja? Pastor, it was my exam time and I was very scared. It was my 10th standard. Okay. And then in the Bible study, my pastor said about Jeremiah 31, that fear not nor be dismayed. Okay. For God is in authority. He has taken control. So that was the word which spoke to me, and I absolutely had no fear after that. So it Wow. just spoke to me. Okay. So you still remember that now? After 10th standard ಆದ್ಮೇಲೂ ಕೂಡ you are able to remember that. ಸಂತೋಷ್? ಬೈಬಲ್ ಸ್ಟಡಿ ಅನೇಕ ಸಾರಿ ಅಟೆಂಡ್ ಹಾಕೋತಾ ಇರ್ತೀವಿ, ಬಟ್ ಅದ್ರೊಳಗೆ ಕೆಲವೊಂದು ವಿಷಯಗಳಲ್ಲಿ ನಾನು ಗಮನಿಸ್ತೇನೆ. ಪವಿತ್ರಾತ್ಮಕ್ಕೆ ಸಂಬಂಧಪಟ್ಟಂಗೆ ಅನೇಕ ಸಾರಿ ಟೀಚಿಂಗ್ಗಳನ್ನು ನಮ್ಮ ಸಭೆಗಳಲ್ಲಿ ಅನೇಕ ಸಾರಿ ಮಾಡೋದನ್ನು ನಾವು ಕೇಳ್ಕೊತಿರ್ತೇವೆ. ಸೊ ಆ ಟೈಮ್ನಾಗ ಆತ್ಮನ ಅಭಿಷೇಕ ಆಗಿರುವಂಥದ್ದು ಆಮೇಲೆ ಅಭಿಷೇಕದಲ್ಲಿ ನಡೆಯುವಂಥದ್ದು ಎರಡು ವ್ಯತ್ಯಾಸಗಳಲ್ಲಿ ಅನೇಕ ಸಾರಿ ನಾನು ಯೋಚಿಸ್ತಿದ್ದೆ, ಪವಿತ್ರಾತ್ಮನ ಅಭಿಷೇಕ ಆತಂದ್ರೆ ಮುಗೀತು ಅನ್ನುವಂಥ ರೀತಿ ಒಳಗೆ. ಬಟ್ ನಾವು ಪವಿತ್ರಾತ್ಮನಿಗೆ ಸಂಬಂಧಪಟ್ಟಂಥ ಟೀಚಿಂಗ್ ಇಲ್ಲಿ ಸಭೆಯಲ್ಲಿ ನಡೆಯುವಂಥ ಸಂದರ್ಭ ನೀವೇ ತಗೊಳಾಗ್ತದೆ. ಆ ಸಂದರ್ಭದೊಳಗೆ ಅವಾಗ ನನಗೆ ಆ ಸ್ಟಡಿ ಒಳಗೆ ಸ್ಪಷ್ಟವಾಗಿ ಇನ್ನೂ ಅಂದ್ರೆ ಗಲಿಬಿಲಿ, ಬಟ್ ಆಮೇಲೆ ಸ್ಪಷ್ಟವಾಗಿ ಅರ್ಥ ಆಯ್ತು ಏನಂತಂದ್ರೆ ಅದು ಯಾವುದೋ ದಿನದ ಒಂದು ಸೆಲೆಬ್ರೇಷನ್ ಅಂತ ಯಾವಾಗ ಆತಂತಲ್ಲ, ಅದು ಪ್ರತಿ ದಿನದ ಅನುಭವ. ಅದನ್ನ ನಾವು ಮುಂಚಾನೆ ಎದ್ಕು ಪ್ರತಿದಿನ ಅದರಲ್ಲಿ ಬಲ ಹೊಂದಿದ್ದೀವಿ, ದಿನವನ್ನು ಸ್ಟಾರ್ಟ್ ಮಾಡ್ಬೇಕು, ಅದ್ರೊಳಗೆ ನಡಿಬೇಕು ಅನ್ನೋದನ್ನು ಆ ದಿನ ಮತ್ತೆ ಅದನ್ನು ಗಟ್ಟಿಟ್ಕೊಳಕ್ಕೆ ಸಾಧ್ಯ.
ನಾವು ಕಲಿಬೇಕಾದ್ರೆ ಪ್ರೇಯರ್ ವಿಷಯದೊಳಗೆ ಕಲ್ತ್ವಿ. ಏಕಾಂತವಾಗಿ ಕೋಣೆಯೊಳಗೆ ಹೋಗಿ ನಾವು ದೇವ್ರ ಕಡೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತಂದು ಹೇಳಿ ಅದನ್ನ ಕಲ್ತ ತಕ್ಷಣ ನಾವು ಲೈಕ್ ಮೊದ್ಲಂತೂ ಹಿಂಗೆ ಪ್ರೈವೇಟ್ ಪ್ಲೇಸ್ ಅನ್ನೋದಿರ್ಲಿಲ್ಲ ಪ್ರೇಯರ್ಗ ಅಂತಂದು ಹೇಳಿ. ಆದ್ರೆ ಯಾವಾಗ ನಾವು ಬೈಬಲ್ ಸ್ಟಡಿ ಒಳಗೆ ಅದನ್ನ ಕಲ್ತ್ವಲ್ಲ, ದೇವ್ರು ನಮ್ಗೆ ಆ ಜಗದೊಳಗೆ ಕಾಯ್ತಿರ್ತಾನ. ನಾವು ಒಂದು ಪ್ಲೇಸ್ನ ನಿಗದಿತ ಪಡಿಸ್ಕೊಂಡು ಅಲ್ಲಿ ಹೋಗ್ಬೇಕಂತ ಹೇಳಿ. ಸೊ ಅವಾಗಿಂದ ಅದನ್ನ ನಾವು ಫಾಲೋ ಮಾಡಕ್ ಸ್ಟಾರ್ಟ್ ಮಾಡಿ. ರಿಮೆಂಬರ್ ದಟ್ ಅದನ್ನ ಬೈಬಲ್ ಸ್ಟಡಿ ಅಟೆಂಡ್ ಮಾಡಿದ್ದು. ಓಕೆ, ಸೊ ಇವಾಗ ಆಕ್ಚುಲಿ ನಾವು ಒಂದು ಯೋಚನೆ ಮಾಡೋಣ. ಏನಪ್ಪ ಅಂದ್ರೆ, ನೀವು ರಥದೊಳಗೆ ಕೂತ್ಕೊಂಡು ಓಡಾಕತ್ತೀರಿ. ಓಕೆ, ಸೊ ಹೋಗ್ತಾ ಇರುವಾಗ ಫಿಲಿಪ್ ಓಡ್ ಬರತನ ಬಾಜಿ ಪಕ್ಕದೊಳಗೆ. ಫಿಲಿಪ ಕೇಳ್ತಾನೆ, ನಿಮಗೆ ಏನು ಓದಾಗತ್ತೀರಿ ಅಂತ ಹೇಳಿ. ಓಕೆ, ನಿಮ್ಮ ಲೈಫ್ನೊಳಗೆ ಇವಾಗ ಒಂದು ವೇಳೆ ಅವನು ಬಂದು ಆ ಪ್ರಶ್ನೆ ಕೇಳಿದ್ರೆ ಅವನಿಗೆ ಯಾವ ವಿಷಯದೊಳಗೆ ನೀವು ಪ್ರಶ್ನೆ ಕೇಳ್ಬೋದು? ನನಗಿದು ಅರ್ಥ ಆಗತ್ತಿಲ್ಲ ಫಿಲಿಪ, ಎಕ್ಸ್ಪ್ಲೇನ್ ಮಾಡ್ತೇನೆ. ಆ ಕಾಲದಲ್ಲಿ ಚಾರಿಯಟ್ ಇತ್ತು, ಖುಲ್ಲಾ ಇತ್ತು. ಅವ್ರು ಓದಾತಿದ್ರ ಬಾಜುಕ್ ನಿಂತಿದ್ದ ಫಿಲಿಪ್ಗೆ ಕೇಳಾಕ ಆಗ್ತಾ ಇತ್ತು. ಬಟ್ ಈಗ BMW, TUV, AC, ಸೊ ಯಾವ್ದು ಕಿಟಕಿನೂ ಖುಲ್ಲಾ ಇಲ್ಲ, ಎಲ್ಲ ಬಂದ್. ಅದ್ರೊಳಗ ಫಿಲಿಪ್ ಹೊರಗೆ ನಿಂತ ಫಿಲಿಪ್ಗೆ ಭಾಳ ತ್ರಾಸ ಆಗ್ತೈತಿ ಕೇಳಾಕ ಒಂದು. ಬಟ್ ಎನಿವೇ, ಇಫ್ ಸ್ಟಿಲ್ ಫಿಲಿಪ್ ಇಸ್ ರಿಯಲಿ ಬೋಲ್ಡ್, ಆ ಥರ ಯಾರು ಬಂದು ಸ್ವಲ್ಪ ಕಿಟಕಿ ತೆಗೀರಿ, ನನ್ಗೆ ಕೇಳೋದು ಐತಿ, ನೀವು ಬೈಬಲ್ ಓದಾತೀರಿ, ಆ ಥರ ನಮ್ಗೆ ಕೇಳಿದ್ರೆ now one question will come which is coming to me that personally, okay, ನಮ್ಗೆ ಒಬ್ಬೊಬ್ಬರಿಗೆ ಪರ್ಸನಲಿ ಸೆಪರೇಟ್ ಇರಬಹುದು, ನಾಟ್ ನೆಸೆಸರಿಲಿ ಒಂದೇ ಸೇಮ್ ಅಂತ ಇಲ್ಲ, ಬೇರೆ ಬೇರೆ ಕ್ವೆಶ್ಚನ್. yes, so ನನಗೆ ಕ್ವೆಶ್ಚನ್ ಇದೆ, Philip, can you tell me that this corona, when it will go? Okay, like is there some revelation to you? You tell me that, like, because the whole world is now affected of it and not able to think what is next. So can you, Philip, can you tell me something from the Bible? Okay, like that, just this is no day to day question. So yes. Today's question, it may not be tomorrow. yeah. Pastor, in Revelation, when we read it, it speaks of the end of the earth. Yeah. So there are dragons. Yeah. So I want to know what they are actually. Dragon means China or what? Yeah. Okay. Yeah. Yes. Santosh. ಈ ಪ್ರಶ್ನೆ ಅನೇಕ ಸಾರಿ ನಾನು ನನ್ನ ವೈಯಕ್ತಿಕ ಪ್ರಾರ್ಥನೆ ಒಳಗೂ ದೇವ್ರಲ್ಲಿ ಕಾಮನ್ಲಿ ಕೇಳ್ತಿರ್ತೇನೆ. ಬಟ್ ಈ ಪ್ರಶ್ನೆಗೆ ಆನ್ಸರ್ ಅನೇಕ ಸಾರಿ ಅರ್ಥ ಮಾಡ್ಕೊಳಕ್ ಸಾಧ್ಯ ಆಗಿದೆ. ಬಟ್ ಸ್ಟಿಲ್ ನಾ ಕೇಳುವಂತ ಪ್ರಶ್ನೆ ಈಗಲೂ, ಯಾಕೆ ಸ್ವಾಮಿ ನಾನು ಇಷ್ಟು ಪ್ರೀತಿ ಮಾಡ್ತೀನಿ? That's a very important question. ಯಾಕೆ ನನ್ನನ್ನು ಈ ರೀತಿ ಆಯ್ದುಕೊಂಡು ಈ ಒಂದು ವಿಷಯವನ್ನು ನನಗೆ ಒದಗಿಸಿ ಜವಾಬ್ದಾರಿ ಕೊಡ್ತಿ ಅಂತ. Nancy? ಈಗ ಎಲ್ಲರೂ ಇದು COVID-19 ಏನು ಪ್ರಾಬ್ಲಮ್ ಆಗತ್ತಿಲ್ಲ, ಇದು ಆದ್ಕೊಂಡು ಒಂದೊಂದು ಕ್ಷಾಮ ಸ್ಟಾರ್ಟ್ ಆಗ್ತಾವ ಅಂತಂದು ಹೇಳಿ. ಸೊ ಈ ಕರೇನು ಇದು ವರ್ಲ್ಡ್ ಎಂಡು ಏನು ಅನ್ನೋ ಕ್ವೆಶ್ಚನ್. ಪಾಸಿಬಲ್. ನಮ್ಗೆ ಅನೇಕ ಪ್ರಶ್ನೆಗಳು ಬರಬಹುದು. ಫಿಲಿಪ್ಪನಿಗೆ ನಾವು ಆ ಪ್ರಶ್ನೆಗಳನ್ನ ಕೇಳ್ಬೋದು. ಕೆಲವರು ನೀವು ವಾಚ್ ಮಾಡ್ತಾ ಇರುವಂಥವ್ರು ಕೂಡ, ನೀವು ಸೀಕ್ರೆಟ್ ಆಗಿ ವಾಚ್ ಮಾಡ್ತಾ ಇದ್ದೀರಿ, ಸೈಲೆಂಟ್ ಆಗಿ ವಾಚ್ ಮಾಡ್ತಾ ಇದ್ದೀರಿ, ನಿಮ್ಮ ಪ್ರಶ್ನೆ ಇರಬಹುದು, ಏನು, ಯೇಸು ಸ್ವಾಮಿ ಯಾರು? ಯೇಸು ಸ್ವಾಮಿಯನ್ನು ಯಾಕೆ ಶಿಲ್ಬೆಗೆ ಹಾಕಿದ್ರು? ಜೆನ್ಯೂನ್ಲಿ, ಓಕೆ, ಯಥಾರ್ಥವಾಗಿ ನೀವು ಹುಡುಕ್ತಾ ಇದ್ರೆ, ಆ ಪ್ರಶ್ನೆಗೆ ಉತ್ತರ ನೀವು ಹುಡುಕ್ತಾ ಇದ್ರೆ, ಸ್ವರ್ಗಲೋಕದಿಂದ ದೇವರು ದೂತನನ್ನು ಕಳುಹಿಸಿ ಫಿಲಿಪ್ಪನನ್ನ ಅವನ ಸಂಗಡ ಮಾತಾಡಿ ಬಂದು ಉತ್ತರ ಕೊಡುವ ಹಂಗೆ ನಡೆಸಿದ್ನಲ್ಲ, ಅದೇ ದೇವರು ನಿಮ್ಮ ಪ್ರಶ್ನೆ ಕೇಳ್ತಾ ಇದ್ದಾನೆ. ಆತ ನಿಮಗೆ ಫಿಲಿಪ್ಪನಂತ ಒಬ್ಬ ವ್ಯಕ್ತಿ ಬಂದು ನಿಮಗೆ ವಿವರಿಸುವಂಥದ್ದನ್ನು ನೀವು ಅನುಭವಿಸ್ತೀರಿ. ಆದರೆ ಯಥಾರ್ಥವಾಗಿ ನೀವು ಪ್ರಶ್ನೆ ಹುಡುಕ್ತಾ ಇದ್ರೆ, ಕೆಲವ್ರದ್ದು ನೀವು ಭಯಂಕರ ಕಷ್ಟ ಅನುಭವಿಸ್ತಾ ಇರಬಹುದು. ಓಕೆ, ಯಾಕೆ ಈ ಲೋಕದಲ್ಲಿ ಇಷ್ಟೊಂದು ಕಷ್ಟ ಸಂಕಟ? ಇದು COVID-19 ವಿಷಯ ಅಷ್ಟೇ ಅಲ್ಲ, ನೀವು ಆರ್ಥಿಕವಾಗಿ ಹಣಕಾಸಿನ ವಿಷಯದಲ್ಲಿ ಯಾಕೆ ಈ ಪ್ರಶ್ನೆ, ಯಾಕೆ ಈ ಒಂದು ಸಂಕಟ ಇದೆ, ಕಷ್ಟ ಇದೆ ಅಂತ ನೀವು ಪ್ರಶ್ನೆ ಹಾಕ್ತಾ ಇರ್ಬೋದು. ಏನು ಗೊತ್ತಾ, ನೀವು ಯಥಾರ್ಥವಾಗಿ ಹುಡುಕ್ತಾ ಇದ್ರೆ ಫಿಲಿಪ್ಪನಂತ ವ್ಯಕ್ತಿ ಬರ್ತಾನೆ, ದೇವರು ಅವನನ್ನು ಉಪಯೋಗಿಸಿ ನಿಮಗೆ ಪರಿಹಾರದ ಮಾರ್ಗ ತೋರಿಸುವಂತೆ ಮಾಡ್ತಾನೆ. ಅಥವಾ ಕೆಲವೊಂದು ಸಾರಿ ಯವನ ಮಕ್ಕಳು, ನೀವು ಕೆಲವರು
ಮೊಬೈಲ್ನಲ್ಲಿ ಅವಾಗ ನೋಡ್ಕೊಂತ ಈ ಪ್ರೋಗ್ರಾಮು ನೋಡ್ತಾ ಇರಬಹುದು. ಬಟ್ ಏನು ಗೊತ್ತಾ, ನಿಮ್ಮ ಪ್ರಶ್ನೆನೂ ಇದೆ, ಈ ಜೀವನದ ಉದ್ದೇಶ ಏನು? ಫಿಲಿಪ್ಪನೇ, ನನ್ನ ಜೀವನದ ಉದ್ದೇಶ ಏನು ಅಂತ ಕೇಳ್ತಿರ್ಬಹುದು. ಏನು ಗೊತ್ತಾ, ಯಥಾರ್ಥವಾಗಿ ಹುಡುಕ್ತಾ ಇದ್ದೀರಾ, ಪರಲೋಕ ಕಾರ್ಯ ಮಾಡ್ತದೆ. ನೀನು ನಿಜವಾಗ್ಲೂ ದೇವ್ರೇ ನನ್ನ ಜೀವನದ ಉದ್ದೇಶ ಏನಪ್ಪ ನನಗೆ ತಿಳಿಸ್ಕೊಡು ಅಂತ ನೀ ಪ್ರಶ್ನೆ ಹಾಕ್ತಾ ಇದ್ರೆ, ದೇವರು ಕರೆಕ್ಟಾಗಿ ಒಬ್ಬ ವ್ಯಕ್ತಿಯನ್ನ ಫಿಲಿಪ್ಪನಂತೆ ನಿನ್ನ ಪಕ್ಕದಾಗೆ ಬಂದು ನಿನಗೆ ವಿವರಿಸಿ ನಿನಗೆ ನೀನು ವಿಧೇಯನಾಗ್ಲಿಕ್ಕೆ ಅವಕಾಶ ಕೊಡುವಂಥ ರೀತಿಯಲ್ಲಿ ಕಾರ್ಯ ಮಾಡ್ತಾನೆ. ಕೆಲವರು ಮರಣದ ಭಯ, ಸತ್ತ ಮೇಲೆ ಏನಾಗ್ತದೆ ಏನು ಗೊತ್ತಾ, ಪುನರುತ್ಥಾನವಾಗಿರುವ ಯೇಸು, ಸತ್ತವರೊಳಗಿಂದ ಎದ್ದು ಬಂದಿರುವಂಥ ಯೇಸು ಮರಣದ ನಂತರ ಏನಾಗ್ತದೆ ಎಂಬುವಂಥ ಆ ಪ್ರಶ್ನೆಗೆ ಉತ್ತರಿಸುವುದಕ್ಕೆ ಹಿಂದೆ ಮುಂದೆ ನೋಡುವುದಿಲ್ಲ. ಆದರೆ ನಿನ್ನ ಭಯ ನೀಗಿಸುವುದಕ್ಕಾಗಿ ಒಂದು ವೇಳೆ ನೀನು ಯಥಾರ್ಥವಾಗಿ ಆ ಪ್ರಶ್ನೆ ಹಾಕ್ತಾ ಇದ್ರೆ, ಫಿಲಿಪ್ಪನಂಥ ವ್ಯಕ್ತಿ ಬರ್ತಾನೆ, ಉತ್ತರ ಕೊಡ್ತಾನೆ. ಪರಲೋಕ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ಯಾರು ನಿಜವಾಗ್ಲೂ ಯಥಾರ್ಥವಾಗಿ ಪ್ರಶ್ನೆಗಳನ್ನು ಹಾಕಿ ಹುಡುಕ್ತಾ ಇರುವಂಥವ್ರು. ಓಕೆ, ಆರ್ ಯು ಸರ್ಚಿಂಗ್? ಇಫ್ ಯು ಆರ್ ಜೆನ್ಯೂನ್ಲಿ ಸರ್ಚಿಂಗ್, ಹೆವನ್ ವಿಲ್ ನಾಟ್ ಕೀಪ್ ಕ್ವೈಟ್. ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಓಕೆ, ಸೊ ಇಲ್ಲಿ ಒಂದು ವೇಳೆ ನಾವು ನಮ್ಮ ಜೀವಿತ ಬಗ್ಗೆ ಯೋಚಿಸಿದರೆ, ಈಗ ಈ ಘಟನೆಯಲ್ಲಿ ಮುಖ್ಯವಾಗಿ ನಾವು ನೋಡ್ತೇವೆ, ಈ ಇಥಿಯೋಪಿಯ ದೇಶದ ಕಂಚುಕಿ ಈಸ್ ಟ್ರಾವೆಲಿಂಗ್ ಇನ್ ದ ವಿಲ್ಡರ್ನೆಸ್, ಅರಣ್ಯದಲ್ಲಿ ಓಡ್ತಾ ಇದ್ದಾನೆ ಅಂತ ಹೇಳಿ. ಓಕೆ, ನಿಮಗೇನು ಅನ್ನಿಸ್ತದೆ ಇವಾಗ ಮನುಷ್ಯನ ಸ್ಥಿತಿ, ಮಾನವರ ಸ್ಥಿತಿ ನೀವು ನೋಡ್ತಾ ಇರುವಂತೆ? ನಾವು ಯಾವ ರಸ್ತೆದಲ್ಲಿದ್ದೇವೆ? ಆನ್ ವಿಚ್ ರೋಡ್ ಆರ್ ವಿ ಗೋಯಿಂಗ್? ಇಥಿಯೋಪಿಯ ದೇಶದವನಂತೂ ಗಾಜಾ ಪಟ್ಟಿಯಲ್ಲಿ ಇಥಿಯೋಪಿಯಕ್ಕೆ ವಾಪಸ್ ಹೋಗುವಂಥ ರಸ್ತೆಯಲ್ಲಿ ಅವನು ಅರಣ್ಯದಲ್ಲಿ, ಡೆಸರ್ಟ್ ಪ್ಲೇಸ್ ಏನವೆ ಅಲ್ಲಿ ಹೋಗ್ತಾ ಇದ್ದಾನೆ. ಬಟ್ ನಾವು ನೋಡುವ ಹಾಗೆ ಎತ್ತ ಸಾಗಿದೆ ಓ ಮಾನವ, ಎಲ್ಲಿಗೆ ಪ್ರಯಾಣ? ವಾಟ್ ಯು ಅಬ್ಸರ್ವ್, ವಾಟ್ ಯು ಸಿ? Now at present situation, as we see, like traveling or going anywhere, it is totally locked down. So but then our traveling mind is not locked down. Yeah. And God has given the facility of technology, we can go anywhere, everywhere. But the thing is only that, are we willing to, am I willing to run like Philip to the people, Okay. where people are needing me? So this is like, I cannot give the excuse that, oh, lockdown it is, sister, I cannot come, brother, I cannot do anything or anything. No, there is all possibility in all the ways. If only I have the willingness of like Philip, calling somebody, encouraging somebody, asking about somebody, any help if I can do with my own hand or with my finance or the whatever I have. So there is no excuse that I cannot reach because it is locked down. Yeah. It is not. But do I have the heart of Philip, that when God makes me remember somebody, and I am sensitive, like here and there, doing something, working something, and somebody's face just God brings in front of me, immediately I just take the phone and make a call or send some message, and response comes that, Akka, how you were able to think about me, or I was really needing, and I feel that is the leading of the Holy Spirit. Yeah. So that way, like my prayer through this passage is that God give me the sensitive spirit, that your soft and sweet and still voice I can hear and I can obey you. Traveling is not a problem and it is not an excuse. Yeah. But life ನಲ್ಲಿ, yeah. ಈಗ ಗಮನಿಸಾಕತ್ವಿ ಅಂತಂದ್ರೆ, ಆತನ ಹೋಗ್ತಾ ಇರುವಂತ ಅವಂಗ ಭಾಳ ಉದ್ಯೋಗ, ದೊಡ್ಡ ಅಧಿಕಾರಿ, ತಂಗಾಗಿರುವಂತ ಕೆಲಸ ಕಾರ್ಯಗಳೆಲ್ಲ ಅದಾವು. ಬಟ್ ಆದರೂ ಸಹ ಅವೆಲ್ಲ ವಿಷಯಗಳಿಗಿಂತ ಹೆಚ್ಚಾಗಿ ಈ ದಿನಗಳಲ್ಲಿ ಲೋಕ ನೋಡಿದ್ವಿ ಅಂತಂದ್ರೆ, ದುಡಿಮೆ ಅದು ಬಿಟ್ರಂತಂತರ ತಮ್ಮದು ಮುಂದಿನ ಜೀವನ ಹೆಂಗು, ಅದ್ರ ನಂತರ ಮನೆ ಇರ್ಬೋದು, ಉದ್ಯೋಗ ಇರ್ಬೋದು, ಇದ್ರೊಳಗೆ ಭಾಳ ಬಿಸಿ ಇದೆ. ಅದನ್ನು ಹೊರತುಪಡಿಸಿ ದೇವರನ್ನು ಹುಡುಕುವ ಅಥವಾ ದೇವ್ರ ವಾಕ್ಯ ಬಗ್ಗೆ ಜ್ಞಾನ ಪಡೆಯಬೇಕನ್ನುವಂಥ ಆಸಕ್ತಿ ಇರುವಂಥದ್ದು ಭಾಳ ವಿರಳ. ಕಷ್ಟ ಬಂದಾಗ ಅಷ್ಟ ದೇವ್ರು ಅನ್ನುವಂಥ ಲೋಕ ಆ ದಿಕ್ಕಿನೊಳಗೆ ಒಂದು ನಡೆಯಾಕತೈತೆ ಅಂತ ಅನ್ನಿಸ್ತದೆ. ಅಷ್ಟು ಮಾತ್ರವಲ್ಲದೆ ವೈಯಕ್ತಿಕವಾಗಿನೂ ಈ ರೀತಿಯಾಗಿ ನೋಡ್ಬೇಕಾದ್ರೆ ಸೇವೆ ಒಳಗೂ ಭಾಳ ಬ್ಯುಸಿ ಆಗ್ಬಿಡ್ತೇವೆ ಕೆಲವೊಂದು ಸಾರಿ. ಏನಂತಂತಂದ್ರೆ ದೇವ್ರ ಆತ್ಮನ ಸ್ವರಕ್ಕೂ ಕೆಲವೊಂದು ಸಾರಿ ಕಿವಿ ಕೊಡೋದಿಲ್ಲ. ಯಾಕಂದ್ರೆ ಅನುಭವ ಹೆಚ್ಚಿಗೆ ಆದಂಗೆ ಜ್ಞಾನ ಹೆಚ್ಚಿಗೆ ಆದಂಗೆ ಅದನ್ನ ಆಧಾರಿತವಾಗಿ ನಾವು ಮಾಡ್ಕೊಂತ ಹೋಗ್ತಿರ್ತೇವೆ. ಆದ್ರೆ ದೇವ್ರ ಉದ್ದೇಶ ಅನೇಕ ಸಾರಿ ನಮ್ಮನ್ನು ಬೇರೆ ಕಡೆ ನಡೆಸಿ ಕೆಲಸ ಮಾಡಿಸುವಂತ ಸಾಧ್ಯತೆ ಇರ್ತಾವ. ಸೂಕ್ಷ್ಮತೆ ಕಳ್ಕೊಂಡ್ಬಿಡ್ತಾವೆ, ಸಾಧ್ಯತೆ ಹೆಚ್ಚಾಗಿ ಅದಾವ.
ಜಗತ್ತಿನೊಳಗೆ ನಾವು ನೋಡುವಾಗ ಅನೇಕರ ಮಾರ್ಗ ಈ ರೀತಿಯಾಗಿದೆ ಅಲ್ವಾ. ಈ ಯಾರು ಇಥಿಯೋಪಿಯ ದೇಶದ ಕಂಚುಕಿಯಂತೆ ಒಬ್ಬಂಟಿಗರಾಗಿ ಗಾಜಾ ಪಟ್ಟಿಯಲ್ಲಿ ಅರಣ್ಯದಲ್ಲಿ ಪ್ರಯಾಣಿಸ್ತಾ ಇರುವಂತೆ ಅನೇಕರು ಈಗಲೂ ಸಾಕ್ತಾ ಇದ್ದಾರೆ, ರೈಟ್. ಅವ್ರಿಗೆ ಯಾರು ಹೇಳೋರಿಲ್ಲ, ರೈಟ್. ಕೆಲವರು ಒಂದು ಏನಪ್ಪ ಅಂದರೆ ಅವರ ಜೀವಿತದ ಸ್ಥಿತಿ ಏನಿದೆ ಅಂತಂದರೆ ಅವರ ಮಾರ್ಗ ಒಂಟಿಯಾಗಿರುವಂಥದ್ದು ಅಷ್ಟೇ ಅಲ್ಲ, ಕಷ್ಟಕರವಾಗಿದೆ. ಅವ್ರ ಮಾರ್ಗ ಕೆಲವೊಂದು ಸಾರಿ ಅಂತೂ ಕೆಲವೊಂದು ಸಾರಿ ಸರಳನೂ ಇರ್ಬೋದು, ಈಸಿ ಇರ್ಬೋದು. ಕೆಲವರು ಅವರ ಮಾರ್ಗ ಇನ್ನೂ ಏನಂತಾರೆ ಈ PWD ಕಾಂಟ್ರಾಕ್ಟ್ ಕೊಟ್ಟಂಗೆ ಕೂತ್ಕೊಂಡಿರ್ಬೋದು, ಮುಂದಿನ ಮಳೆಗಾಲ ಬರಲಿ ಅವಾಗ ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಏನೋ ಇನ್ನೂ ಇರ್ಬೋದು. ಓಕೆ, ಬಟ್ ವಿವಿಧ ರೀತಿಯಾದಂತಹ ಸ್ಥಿತಿಗತಿಗಳಲ್ಲಿ ಮನುಷ್ಯ ಜೀವನ ಸಾಗಿದೆ. ಆದರೆ ಒಂದು ವೇಳೆ ದೇವರು ನಮ್ಮನ್ನ ಫಿಲಿಪ್ಪನಂತೆ ಆರಿಸಿಕೊಂಡ್ರು, ಇಥಿಯೋಪ್ ದೇಶದಂತ ಜನ ಅಷ್ಟೊಂದು ಇದ್ದಾರೆ, ನಾನು ನಿನ್ನನ್ನ ಆ ಫಿಲಿಪ್ಪನಂತೆ ಉಪಯೋಗಿಸ ಬಯಸ್ತೇನೆ, ನಿನ್ನನ್ನು ಉಪಯೋಗಿಸಲು ಬಯಸ್ತೇನೆ. ಸೊ ಅವನ ಆ ಜನರಲ್ಲಿರುವಂಥ ಪ್ರಶ್ನೆಗಳಿಗೆ ಉತ್ತರಿಸುವುದಕ್ಕೆ ನಾನು ನಿನ್ನನ್ನು ಉಪಯೋಗಿಸ್ತೇನೆ. ಒಂದು ವೇಳೆ ಆ ರೀತಿಯಾಗಿ ದೇವರು ನಿರ್ಧಾರ ಮಾಡಿದ್ರೆ ನಾವು ಹೇಗೆ ಸಿದ್ಧ ಆಗ್ಬೇಕು? ಅರ್ಥ ಆಯ್ತಲ್ಲ ಪ್ರಶ್ನೆ? ಗಾಡ್ ವಾಂಟ್ಸ್ ಟು ಯೂಸ್ ಅಸ್ ಲೈಕ್ ಫಿಲಿಪ್, ಹೌ ಶುಡ್ ವಿ ಬಿ ಪ್ರಿಪೇರ್ಡ್? ಓಕೆ, ಹೇಗೆ ನಾವು ಸಿದ್ಧವಾಗಿರಬೇಕು? ದೇವರ ಆತ್ಮನಿಗೆ ಬಹಳ ಸೂಕ್ಷ್ಮತೆ ಅನ್ನೋದನ್ನ ಸ್ಟಾರ್ಟ್ ಮಾಡ್ಕೋಬೇಕು ಅನ್ನೋದು. ಯಾಕಂದ್ರೆ ಕಿವಿಗೊಡುವುದಕ್ಕೆ, ಯಾಕಂದ್ರೆ ಆತನ ಉಪಯೋಗಿಸಾಕತ್ತಾನಂತಂದ್ರೆ ನನಗೆಲ್ಲ ಮನಸ್ಸಿಗೆ ಬರ್ತೈತೆ ಅಲ್ಲೇ ಹೋಗುವುದು ಮಾಡುವುದಲ್ಲ. ಸೊ ಅದರೊಟ್ಟಿಗೆ ಅದನ್ನ ಮಾಡುವಂಥದ್ದು. ಎರಡನೇದು ಪ್ರಶ್ನೆಗಳದಾವಂತಂದ್ರೆ ಆ ಪ್ರಶ್ನೆಗಳಿಗೆ ಉತ್ತರ ನನಗೆ ಗೊತ್ತಿರ್ಬೇಕಂತಂದ್ರೆ ನನಗೆ ಜ್ಞಾನವನ್ನು ಹೆಚ್ಚಿಸ್ಕೋಬೇಕು. ಅಂದ್ರೆ ದೇವ್ರ ವಾಕ್ಯದ ಜ್ಞಾನವನ್ನ ನಾನು ಪ್ರತಿದಿನ ಓದಿ ಅಧ್ಯಯನ ಮಾಡೋದ್ರ ಮೂಲಕ ಆ ಜ್ಞಾನ ಹೆಚ್ಚಿಸ್ಕೊಳ್ತಾ ಸಿದ್ಧರಾಗ್ಲಿಕ್ಕೂ ಸಾಧ್ಯತೆ ಐತಿ. ಎಸ್, ಸಿದ್ಧವಾಗಿರುವಂತ ಜನರನ್ನೇ ದೇವರು ಉಪಯೋಗಿಸ್ತಾನಲ್ಲ. ಈಗ ಹಾಸಿಗೆ ಮಲ್ಕೊಂಡ್ರೆ ಹೆಂಗೆ ಉಪಯೋಗಿಸ್ತಾರೆ, ರೈಟ್? ಯಾರು ಸಿದ್ಧ ಸ್ವಾಮಿ ನನ್ನನ್ನು ಉಪಯೋಗಿಸ ಅಂತ ಹೇಳೋರು, ಆದ್ರೆ ಆ ಕಂಚುಕಿನ ವಾಪಸ್ ಕುದುರೆ ಕಡೆ ಹೊಳಿಸ್ಕೊಂಡು ಬಾ ನಮ್ಮ ಮನೆಗೆ ಬರಲಿ, ಆಮೇಲೆ ನಾನು ಹೇಳ್ತೀನಿ. ಯಾವ್ದು ಈಸಿ ಸ್ವಾಮಿ, ನಾವು ಹೋಗೋದನ್ನ ಅವ್ರು ಹೋಗೋದು, ಬಾ ಕಳ್ಸೋರ್ನ ಇಲ್ಲೇ ಅಂತಂದ್ರೆ ಆಗೋದ್ರ ಕೆಲಸ, ರೈಟ್? ಹೆಂಗೆ ಸಿದ್ಧವಾಗ್ತೀರಿ? ಈಗ ಕೊಡ್ತಾ ಇರುವಂಥ ಟೈಮ್ಗಿಂತ ಹೆಚ್ಚಿನ ಟೈಮ್ ಈಗ ದೇವ್ರ ಕಡೆ ಕೊಡೋ, ಯಾಕಂದ್ರೆ ಲಾಕ್ಡೌನ್ ಅಂತೂ ಅದೇವಿ ಹೆಚ್ಚಿಗೆ ಕೆಲಸ ಅಂತೂ ಇಲ್ಲ. ಸೊ ಇನ್ನೂ ಹೆಚ್ಚಿನ ಸಮಯ ಆತನ ಸಾನ್ನಿಧ್ಯವೊಳಗೆ ಕಳೆಯುತ್ತಾ ಆತನ ಸಹಾಯದಿಂದ ನಾವು ಮತ್ತೆ ಬಲ ಹೊಂದೋದ್ರ ಮೂಲಕ. ಓಕೆ, ಸಹಾಯದಿಂದ ಬಲ ಹೊಂದಿ. To be spontaneous first, like not to have lot of thinkings, what if this and what if that. So whenever we hear God's words, so it should be spontaneously, like how Philip acted. Philip acted. Do you think that he was not prepared? No, he was prepared. He was prepared, right? Because he is one of the early disciples of Jesus. He's not, in fact, he followed almost at the time Peter followed. Yes. Okay, very early. If you read the book of John, chapter 1, the very first responders, these are all. Okay, except that now in the book of Acts only we read about Peter and Paul. But one incident has been mentioned like this about Philip. But God has used, a prepared person, right? He has finished time with Jesus. He has seen resurrection. He has met Jesus, risen Lord. And he also, the day of Pentecost, he has been there. All this he has gone through. But there's a willingness to learn in a way, right? Yes. Attitude of learning is there. So he is prepared person. So once God knows you are a prepared person, he will give spontaneous opportunities, right? Spontaneous opportunities came to him, and for that he wouldn't have to say, Lord, give me some time, let me prepare. Illa, he is a prepared person. He doesn't need to take time to prepare himself in a way, but we need to come up on ಆ ಥರದ ಒಂದು ಸಿದ್ಧತೆಯ ಜೀವಿತ ಏನಪ್ಪ ಅಂದ್ರೆ ಏನು ಸಿಂಪಲ್, ಯೇಸು ಸ್ವಾಮಿನ ಹಿಂಬಾಲಿಸುವಂಥದ್ದು, ರೈಟ್? ವಾಟ್ ಈಸ್ ಪ್ರಿಪೇರ್ಡ್ ಆಸ್? ನಾವು ಯೇಸು ಸ್ವಾಮಿ ಬಗ್ಗೆ ಇನ್ಫಾರ್ಮೇಶನ್ ಗ್ಯಾದರಿಂಗ್ ಇಸ್ ನಾಟ್ ದಿ ಆನ್ಸರ್ ಟುಡೇ. ಯೇಸು ಸ್ವಾಮಿನ ಹಿಂಬಾಲಿಸುವಂಥದ್ದು ಭಾಳ ಇಂಪಾರ್ಟೆಂಟ್, ರೈಟ್? ದೋಸ್ ಹೂ ಆರ್ ಫಾಲೋವಿಂಗ್ ಜೀಸಸ್ ಆರ್ ಪ್ರಿಪೇರ್ಡ್ ಪೀಪಲ್.
Those who are trying to get information about Jesus are not prepared people. Maybe they have degrees, they may have ಏನೇನೋ ಸರ್ಟಿಫಿಕೇಟ್ಸ್ ಎಲ್ಲ ಕೆಲವರು ಅಂಟಿಸ್ಕೊಂಡಿರ್ಬೋದು, ಬೇರೆ ಸರ್ಟಿಫಿಕೇಟ್ಸ್ ಎಲ್ಲ ಅಂಟಿಸ್ಕೊಂಡಿರ್ಬೋದು. ಬಟ್ ಆರ್ ಯು ಫಾಲೋವಿಂಗ್ ಜೀಸಸ್? ದಾಟ್ಸ್ ಇಂಪಾರ್ಟೆಂಟ್. ಪ್ರಿಯರೇ, ಈ ಒಂದು ಡಿಸ್ಕಷನ್ ನಾವು ಈ ಸಮಯದಲ್ಲಿ ಕನ್ಕ್ಲೂಡ್ ಮಾಡ್ತಾ ಇರುವಂತೆ. ಥ್ಯಾಂಕ್ ಯು ವೆರಿ ಮಚ್. ಭಾಳ ಇಂಪಾರ್ಟೆಂಟ್ ಅಧ್ಯಯನ ಇದು. ವಿಶೇಷವಾಗಿ ಬಹಳ ಮಹತ್ವದ ಪ್ರಶ್ನೆಗಳನ್ನು ನಾವು ಯೋಚಿಸಿದ್ದೇವೆ, ಉತ್ತರಿಸುವುದಕ್ಕಾಗಿ ಪ್ರಯತ್ನ ಮಾಡಿದ್ದೇವೆ. ಪ್ರಿಯರೇ, ದಯಮಾಡಿ ಗಮನಿಸ್ರಿ, ಈ ಲೋಕದಲ್ಲಿ ಒಂಟಿಯಾದ ಮಾರ್ಗಗಳಲ್ಲಿ, ಒಂಟಿಯಾದ ಹಾದಿಗಳಲ್ಲಿ, ಅರಣ್ಯ ಪ್ರದೇಶದಲ್ಲಿ, ಕಷ್ಟಕರ ಮಾರ್ಗದಲ್ಲಿ ದೇವರನ್ನು ಹುಡುಕುತ್ತಾ ಇರುವಂಥ ಅನೇಕ ಜನರಿದ್ದಾರೆ. ಹುಡುಕ್ತಾ ಇದ್ದಾರೆ, ಸತ್ಯವನ್ನು ಹುಡುಕುತ್ತಾ ಇರುವಂಥವ್ರು ಇದ್ದಾರೆ, ನಿಜ ದೇವರನ್ನು ಹುಡುಕ್ತಾ ಇರುವಂಥವ್ರು ಇದ್ದಾರೆ. ಆದರೆ ಫಿಲಿಪ್ಪನಂಥ ಜನರು ಸಿಗ್ತಾ ಇಲ್ಲ ಇನ್ನು. ಓಕೆ, ಫಿಲಿಪ್ಪನಂಥ ಜನರನ್ನು ದೇವರು ಹುಡುಕ್ತಾ ಇದ್ದಾನೆ. ಫಿಲಿಪ್ಪನಂಥ ಜನ ಯಾರು? ಯೇಸು ಸ್ವಾಮಿಯು ಆ ಒಂದು ಈ ಒಂದು ಗಲಿಲಾಯ ಪ್ರಾಂತ್ಯದೊಳಗ ತನ್ನ ಸೇವೆಯನ್ನು ಆರಂಭಿಸಿದೊಡನೆ ತಕ್ಷಣ ಬೇಗನೆ ವಿಧೇಯನಾಗಿ ಹಿಂಬಾಲಿಸಿದಂಥ ಅಂಥ ಜನರು ಬಹಳ ಕಡಿಮೆ ಆಗಿದ್ದಾರೆ. ಆತನ ಬಗ್ಗೆ ಬಹಳ ತಿಳಿದವರು ಇದ್ದಾರೆ. ಹಾಗೆ ಯಾವಾಗ ಯೇಸು ಸ್ವಾಮಿ ಹುಟ್ಟಿದ್ರು, ಯಾವಾಗ ಯೇಸು ಸ್ವಾಮಿ ಸತ್ರು, ಎಲ್ಲಿ ಸತ್ರು, ಯಾವಾಗ ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿದ್ರು, ಅವ್ರ ದಿವ್ಯಾರೋಹಣ ಹೇಗಾಯಿತು. ಮತ್ತು ಕೆಲವ್ರಿಗಂತೂ ಬಹಳ ಆಸಕ್ತಿ ಏನಪ್ಪ ಅಂದ್ರೆ ಯೇಸು ಸ್ವಾಮಿ ಎರಡನೇ ಬರೋಣದ ಬಗ್ಗೆ. ಬಟ್ ಮೊದಲನೇ ಬರೋಣದಾಗ ಆತನ ಹೇಳಿದ್ದನ್ನು ಹಿಂಬಾಲಿಸೋದಕ್ಕೆ ತಯಾರಿಲ್ಲ. ಓಕೆ, ಅನುಸರಿಸೋದಕ್ಕೆ ತಯಾರಿಲ್ಲ. ಸೊ ಸಿದ್ಧವಾಗಿರುವಂತಹ ಫಿಲಿಪ್ಪನಂಥ ಜನರ ಅವಶ್ಯಕತೆ ಇದೆ. ಆತನನ್ನು ಹಿಂಬಾಲಿಸುವಂಥವ್ರು ನಾವು ಆಗಿದ್ರೆ ಆತನ ಅಂಥವ್ರನ್ನ ಹುಡುಕ್ತಾ ಇದ್ದಾನೆ. ಯಾಕಂದ್ರೆ ಯಾರು ಹಿಂಬಾಲಿಸ್ತಾ ಇದ್ದಾರೆ ನೋಡ್ರಿ, ಒಂದು ಯಾವುದೇ ಗಾಡಿ ಡೈರೆಕ್ಷನ್ ಚೇಂಜ್ ಮಾಡ್ಬೇಕಾದ್ರೆ ಮೂವಿಂಗ್ ಇದ್ದ ಗಾಡಿ ಈಸಿಲಿ ಚೇಂಜ್ ಮಾಡ್ಬೋದು ಅಲ್ವಾ? ನೀವು ವೆಹಿಕಲ್, ನೀವು ಗಾಡಿ ಓಡಿಸ್ತಾ ಇದ್ದದ್ದು, ಟೂ ವೀಲರ್ ಓಡಿಸ್ತಾ ಇದ್ರೆ ಅದ ಮೂವ್ ಆಗ್ತಾ ಇರುವಾಗ ಈ ಡೈರೆಕ್ಷನ್ ಚೇಂಜ್ ಮಾಡಿದ್ರೆ ಡೈರೆಕ್ಷನ್ ಚೇಂಜ್ ಮಾಡ್ಬೋದು. ಬಟ್ ಪ್ರಾಬ್ಲಮ್ ಏನಂದ್ರೆ ಭಾಳ ಗಾಡಿ ಪಾರ್ಕ್ ಆಗಿಬಿಟ್ಟಿದಾವೆ, ನಿಂತು ಬಿಟ್ಟಿದಾವೆ. ಓಕೆ, ವರ್ಷಕ್ಕೊಂದ್ಸತಿ ಬೈಬಲ್ ಓದೋದು, ಓಕೆ, ಕ್ಯಾಲೆಂಡರ್ದಾಗಿರೋದು ಒಂದು ವಚನ ಓದಿ ಬದುಕಾತೇನೆ ಅಂತ ತಿಳ್ಕೊಳ್ಳುವಂಥದ್ದು. ಈ ಮೂಮೆಂಟ್ ಇಲ್ಲ. ಸೊ ಮೂಮೆಂಟ್ ಇಲ್ಲದ ಗಾಡಿಗಳನ್ನ ಕ್ರೇನ್ ಎಬ್ಬಿಸಿ ಉಲ್ಟಾ ಹೊಡಿತಾರೆ. ಓಕೆ, ಇನ್ನೊಂದಂದ್ರೆ ಸಮಾಧಿ ಒಳಗೂ ಕ್ರೇನ್ ಹಾಕಿ ಇಳಿಸ್ಬೇಕಾಗ್ತದೆ. ಅಂಥವ್ರ ಸ್ಥಿತಿ ಗೊತ್ತಿರ್ಬೋದೇನೋ ಅಲ್ವಾ? ಸತ್ತವ್ರನ್ನ ಕ್ರೇನ್ ಹಾಕಿ ಎಬ್ಬಿಸಿ ಇಳಿಸ್ಬೋದು, ಹಗ್ಗ ಕಟ್ಟಿ ಕೆಳಗೆ ಬಿಡುವಂಥದ್ದು. ಜೀವಿರುವಂಥವ್ರು ಅಂತ ಅವಶ್ಯಕತೆ ಇಲ್ಲ. ಜೀವಿರುವಂಥ ವ್ಯಕ್ತಿಗಳಿಗೆ ದೇವರ ಆತ್ಮನ ಹೇಳ್ತಾನ, ಹೋಗು ಗಾಜಾ ಪಟ್ಟಿಗೆ ಹೋಗು, ಅಲ್ಲಿ ಹುಡುಕುತ್ತಾ ಇರುವಂಥ ಜನರಿದ್ದಾರೆ, ಹುಡುಕ್ತಾ ಇರುವಂಥವ್ರು ಇದ್ದಾರೆ. ಅವ್ರ ಬಳಿ ಹೋಗಿ ನಡೆಸ್ತಾನೆ ದೇವರು. ಅದು ಈ ದಿವಸ ಈ ಒಂದು ಡಿಸ್ಕಷನ್ ರೆಸ್ಪಾನ್ಸ್ ನಿಮ್ದೇನು ಮಾಡ್ತೀರಿ? ಬೈಬಲ್ ಧೂಳ ತೆಗೆಸ್ರಿ ಸ್ವಲ್ಪ. ಓಕೆ, ಎಷ್ಟು ನೋಡ್ರಿ, ನಿಮ್ಮ ಬೈಬಲ್ ಈ ಮಾತು ಕೇಳಿರ್ಬೋದು, ಸ್ವಚ್ಛವಾದ ಬೈಬಲ್ ಹೊಲಸಾದ ಜೀವನದ ಸಂಕೇತ. ಓಕೆ, ಹೊಲಸಾಗಿರುವ ಬೈಬಲ್ ಯಾಕೆ ಹೊಲಸಾಗಿದೆ? ಉಪಯೋಗ ಮಾಡಿ 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 ಅದು ಹೊಲಸಾಗಿ, ಓಕೆ, ಅದು ಶುದ್ಧವಾದ ಜೀವನದ ಸಂಕೇತ. ಫಿಲಿಪ್ಪನು ವಾಕ್ಯ ವಿವರಣೆ ಕೊಡೋದಕ್ಕೆ ಹೋಗ್ತಾನೆ. ಓಕೆ, ಆ ಕಂಚುಕಿಗೆ ವಾಕ್ಯ ವಿವರಿಸೋದಕ್ಕೆ ಹೋಗ್ತಾನೆ. ಯಾಕೆ ಹೋದ? ಆತ್ಮ ಪ್ರೇರಿತ ವ್ಯಕ್ತಿ ಆತ್ಮ ಪ್ರೇರಿತ ವಾಕ್ಯವನ್ನು ವಿವರಿಸುವುದಕ್ಕೆ ಸಾಧ್ಯವಾಗ್ತದೆ. ಪರಿಶುದ್ಧಾತ್ಮನೇ ಸ್ವತಃ ವಾಕ್ಯ ವಿವರಿಸುವುದಕ್ಕೆ ಸಹಾಯ ಮಾಡ್ತಾನೆ. ಸೊ ದೇವರ ವಾಕ್ಯ ಅರ್ಥ ಮಾಡ್ಕೊಳ್ಬಹುದು. ಬೈಬಲ್ ಕಠಿಣವಾದ ಪುಸ್ತಕ ಅಲ್ಲ. ನೆನ್ಪಿಟ್ಕೊಂಡ್ರಿ, ಬೈಬಲ್ ದೇವದೂತರಿಗೋಸ್ಕರ ಬರೆಯಲ್ಪಟ್ಟ ಪುಸ್ತಕ ಅಲ್ಲ. ಬೈಬಲ್ ಮನುಷ್ಯರಿಗೋಸ್ಕರ ಬರೆಯಲ್ಪಟ್ಟ ಪುಸ್ತಕ. ಅದು ನಿನಗಾಗಿ ಬರೆಯಲ್ಪಟ್ಟ ಪುಸ್ತಕ. ಆಸಕ್ತಿ ಇದೆಯಾ? ತಿಳ್ಕೊಳ್ಳುವಂತಹ ಹಸಿವೆ ಇದೆಯಾ? ಈ ಮನುಷ್ಯ ಆರಾಧನೆಗೆ ಬೈಬಲ್ ತಗೊಂಡು ಹೋಗಿದ್ನ. ಒಂದು, ನೀವು ಬೈಬಲ್ ತಗೊಂಡು ಹೋಗ್ತೀರಿ ಚರ್ಚ್ಗೆ, ಇವನು ಆರಾಧನೆ ಮುಗಿಸಿ ವಾಪಸ್ ಹೋಗ್ತಾ ಇದ್ದಾನೆ. ವಾಪಸ್ ಹೋಗ್ತಾ ಇದ್ದಾಗ ಅದನ್ನು ಅಪ್ಪ ಮುಗೀತು ಕೆಲಸ, ಬೈಬಲ್ ಮುಂದಿನ ವಾರ ಮಾತು ವಾಪಸ್ ಹಿಡಿಯೋನು ಇಲ್ಲ. ವಾಪಸ್ ಹೋಗ್ತಾ ಇರುವಾಗಲೂ, ಪ್ರಯಾಣ ಮಾಡ್ತಾ ಇರುವಾಗ ಇವಾಗ ಮೊಬೈಲ್ ಹಿಡ್ಕೊಂಡು ಮೊಬೈಲ್ನಲ್ಲಿ ಬ್ಯುಸಿ ಇದ್ದೀವಿ, ಟಿವಿಯಲ್ಲಿ ಬ್ಯುಸಿ ಇದ್ದೀವಿ, ಸೋಷಿಯಲ್ ಮೀಡಿಯಾದಲ್ಲಿ ಬ್ಯುಸಿ ಇದ್ದೀವಿ. ಈ ಮನುಷ್ಯ ನೋಡ್ರಿ, ಆಸಕ್ತಿ, ವಾಕ್ಯದ ಮೇಲೆ ಆಸಕ್ತಿ, ವಾಕ್ಯದ ಕುರಿತು ತಿಳ್ಕೊಳ್ಬೇಕು, ಹಸಿವೆ ಇದೆ. ದೇವರಾತ್ಮನ ಅಂಥ ವ್ಯಕ್ತಿಗಳಿಗೆ ಸಹಾಯ ಮಾಡಿದ. ಸೊ ನಮ್ಮ ಪ್ರಾರ್ಥನೆ ಇದು. ನಾವು ಇಲ್ಲಿ ಈ ವಾಕ್ಯದ ಮುಖಾಂತರ ಎಂಗೇಜ್ ಮಾಡ್ತಾ ಇರುವುದರ ಉದ್ದೇಶ ಏನಂದ್ರೆ, ನೀವು ಕೂಡ ದೇವರ ವಾಕ್ಯದ ಬಗ್ಗೆ ಆಸಕ್ತಿ ವಹಿಸಬೇಕು, ವಾಕ್ಯ ತಿಳ್ಕೊಳ್ಳುವುದಕ್ಕಾಗಿ ಆಸಕ್ತಿ ವಹಿಸಬೇಕು. ಕೆಲವರು ನಿಮ್ಮ ಜೀವಿತದ ಸ್ಥಿತಿ ಹಾಗಿದೆ, ಇನ್ನೊಂದು ಕೆಲವರ ಜೀವಿತ ನೀವು ಮತ್ತೊಬ್ಬರಿಗೆ ಉತ್ತರ ಕೊಡೋದಕ್ಕಾಗಿ ಸಿದ್ಧವಾಗಬೇಕು. ರೈಟ್? ಫಿಲಿಪ್ಪನಂತೆ ನಾವು ದೇವರಿಂದ ಉಪಯೋಗಿಸಲ್ಪಡುವುದಕ್ಕೆ ನಾವು ಸಿದ್ಧವಾಗಿ ರೆಡಿ ಇರಬೇಕು. ಆಗ ದೇವರಾತ್ಮ ನಮ್ಮನ್ನು ಎಬ್ಬಿಸಿ ನಡೆಸ್ತಾನೆ. ಹೋಗು,
ಅಲ್ಲಿ ಒಬ್ಬನೇ ಒಬ್ಬನು ಹೋರಾಟ ಮಾಡ್ತಾ ಇದ್ದಾನೆ. ಹೋಗು, ಒಬ್ಬನೇ ಒಬ್ಬ ವ್ಯಕ್ತಿ ಕಷ್ಟಪಡ್ತಾ ಇದ್ದಾನೆ. ಹೋಗು, ಅಲ್ಲಿ ಒಬ್ಬನೇ ಒಬ್ಬನು ಮಾರ್ಗ ಹುಡುಕ್ತಾ ಇದ್ದಾನೆ. ಏನಿದು ಈ ಪ್ರವಾದನೆ ಅರ್ಥವೇನು ಅಂತ ಪ್ರಶ್ನೆ ಹುಡುಕ್ತಾ ಇದ್ದಾನೆ. ಹೋಗು, ಅವ್ರ ಕಡೆಗೆ ಉತ್ತರ ಕೊಡೋದಕ್ಕಾಗಿ ನನ್ನನ್ನು ಉಪಯೋಗಿಸ್ತಾ ಇದ್ದಾನೆ. ಸೊ ಪ್ರಿಯರೇ, ಈ ಅಧ್ಯಯನ ನಿಮ್ಮ ಜೀವಿತಕ್ಕೆ ಉಪಯುಕ್ತವಾಯಿತು ಅಂತ ನಾನು ನೆನೆಸ್ತೇನೆ. ನಾನು ನಮ್ಮ ಪ್ಯಾನಲ್ಗೂ ಕೂಡ ಇದು ಉಪಯುಕ್ತವಾಗ್ತದೆ ಅಂತ ನಾನು ನೆನೆಸ್ತಿದ್ದೇನೆ. ಈ ಸಮಯ ನಾವು ಈ ಅಧ್ಯಯನ ಮುಕ್ತಾಯಗೊಳಿಸುವಂತೆ ನಮ್ಮ ತಲೆಗೆ ತಗ್ಗಿಸಿ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ನಮ್ಮೊಂದಿಗೆ ಈ ದಿವಸ ಈ ಚರ್ಚೆಯ ಮುಖಾಂತರ ಮಾತನಾಡಿದಕ್ಕಾಗಿ ಸ್ತೋತ್ರ. ಹಸಿವೆಯಿಂದ ಬಾಯಾರಿದಂತ ಹುಡುಕುತ್ತಾ ಇರುವಂತ ಯಾರೇ ಆಗಲಿ, ಯಾವುದೇ ಜಾತಿ, ಯಾವುದೇ ಧರ್ಮ, ಯಾವುದೇ ಕುಲ ಗೋತ್ರ, ಎಲ್ಲಿಂದರಾದರೂ ಇರಲಿ, ನಾವು ಸತ್ಯವನ್ನ ಹುಡುಕುತ್ತಾ ಇದ್ದರೆ ನೀನು ಸತ್ಯದ ಸಾಕ್ಷಾತ್ಕಾರ, ನಾನೇ ಮಾರ್ಗ, ಸತ್ಯ, ಜೀವವಾಗಿದ್ದೇನೆಂಬುದಾಗಿ ಹೇಳಿದಂಥ ಯೇಸುವೆ, ನೀನು ಹುಡುಕಿ ಬಂದು ಸತ್ಯವನ್ನು ಪ್ರಕಟಿಸುವಂಥ ದೇವರೆಂಬುದನ್ನು ನಾವು ತಿಳಿಯುವಂತೆ ಈ ದಿವಸ ಸಹಾಯ ಮಾಡಿದಕ್ಕಾಗಿ ಸ್ತೋತ್ರ. ಅನೇಕರು ಈ ಸತ್ಯವನ್ನು ತಿಳ್ಕೊಂಡು ಸತ್ಯದ ಮಾರ್ಗದಲ್ಲಿ ಜೀವಿಸುವುದಕ್ಕಾಗುವಂತೆ ನೀವು ಸಹಾಯ ಮಾಡು. ಕರ್ತನೆ, ವೀಕ್ಷಿಸಿದಂಥ ಭಾಗವಹಿಸಿದಂಥ ಎಲ್ಲರನ್ನ ಹೇರಳವಾಗಿ ಆಶೀರ್ವದಿಸು. ವಾಕ್ಯದ ಕುರಿತು ಇನ್ನೂ ಉತ್ಸಾಹದಿಂದ ಆಸಕ್ತಿಯಿಂದ ಅಭ್ಯಾಸ ಮಾಡಲಿಕ್ಕಾಗುವಂತೆ ಸಹಾಯ ಮಾಡು. ಮತ್ತು ನಾಳೆಯ ಬೈಬಲ್ ಸ್ಟಡಿ ಮೊದಲುಗೊಂಡು ನೀನು ಆಶೀರ್ವದಿಸು. ನಿನ್ನ ಸಾನ್ನಿಧ್ಯದ ಮೇಲೆ ತಿರುಗೊಂದು ಸಾರಿ ಒಪ್ಪಿಸಿಕೊಟ್ಟು ಯೇಸು ಸ್ವಾಮಿ ಹೆಸರಿನಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೇನ್, ಆಮೇನ್. ಧನ್ಯವಾದಗಳು ನೀವು ಭಾಗವಹಿಸಿದ್ದಕ್ಕಾಗಿ. ನಾಳೆಯ ಪ್ಯಾಸೇಜ್ ಏನಪ್ಪ, ನಾವು ಸ್ಟಡಿ ಮಾಡ್ತಾ ಇರುವಂಥ ನಾಳೆಯ ಪ್ಯಾಸೇಜ್ ಯಾವುದಪ್ಪ ಅಂತಂದರೆ, ಸೌಲನ್ನು ರಕ್ಷಣೆ ಹೊಂದಿದಂಥ ವಿಷಯ ನಾವು ಅಭ್ಯಾಸ ಮಾಡ್ತಾ ಇದ್ದೇವೆ. ಅದು 9ನೇ ಅಧ್ಯಾಯ, ಅಪೊಸ್ತಲರ ಕೃತ್ಯ 9ನೇ ಅಧ್ಯಾಯ ಮೊದಲಿನ 11 ವಚನಗಳು. ಅದು ನಾಳೆ ಸಾಯಂಕಾಲ, ನಾಳೆ ಸಾಯಂಕಾಲ 7 ಗಂಟೆಗೆ. ಬಟ್ ನಾಳೆ ಬೆಳಿಗ್ಗೆ 11 ಗಂಟೆಗೆ ಮತ್ತೆ ಇನ್ನೊಂದು ಬೈಬಲ್ ಸ್ಟಡಿ ಇದೆ. ಅದು ಬೈಬಲ್ ಲೆಸನ್ ಟೀಚಿಂಗ್ ಕಾರ್ಯಕ್ರಮ. ಅದರಲ್ಲಿಯೂ ನೀವು ಭಾಗವಹಿಸ್ಬೋದು. ದಯಮಾಡಿ ಈ ವಿಡಿಯೋ ಶೇರ್ ಮಾಡ್ರಿ, ಅನೇಕರಿಗೆ ಲಾಭವಾಗ್ತದೆ. ಪ್ಯಾನಲಿಸ್ಟ್ಗೆ ತಿರುಗೊಂದು ಸಾರಿ ನಾವು ವಂದನೆ ಸಲ್ಲಿಸ್ತೇನೆ. ಮೀಡಿಯಾ ಟೀಮ್ಗೆ ವಂದನೆ ಸಲ್ಲಿಸ್ತೇನೆ. ನಿಮ್ಮೆಲ್ಲರ ಸಹಕಾರದಿಂದ ಇದೆಲ್ಲ ಸಾಧ್ಯವಾಗಿದೆ. ಭಾಗವಹಿಸಿದಾಗ ತಿರುಗೊಂದು ಸಾರಿ ವಂದನೆಗಳು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಶುಭರಾತ್ರಿ.